ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್. ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ದಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ನಾನು 2 ಅಂಕದ ಪ್ರಶ್ನೆಗಳನ್ನು ಲೆವೆಲ್ 2 SSLC ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದೀನಿ, ಬಿಡಿಸಿದ್ದೀನಿ. ಓಕೆ, ಸೊ ಆ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ, ಚೆಸ್ಸಿಸ್ ಫ್ರೇಮ್ನ ಮೇಲೆ ಬೀಳುವ ಭಾರಗಳನ್ನು ಪಟ್ಟಿ ಮಾಡಿರಿ ಅಂತ. ಸೊ ಮೊದಲು ನಾವು ಚೆಸ್ಸಿಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಚೆಸ್ಸಿಸ್ ನೋಡ್ರಿ ವಾಹನದ ಕೆಳಭಾಗವಾಗಿದ್ದು, ಓಕೆ, ಸೊ ವಾಹನದ ಎಲ್ಲ ಯಂತ್ರೋಪಕರಣಗಳನ್ನು ನಾವೇನು ಮಾಡಿರ್ತೀವಿ, ಚೆಸ್ಸಿಸ್ನ ಮೇಲೆ ಜೋಡಣೆ ಮಾಡಿರ್ತೀವಿ. ಇದು ಏನಾಗಿರ್ತೈತಪ್ಪ ಅಂದರೆ ಇದೊಂದು ಆಯತಾಕಾರದ ಚೌಕಟ್ಟಿನ ಥರ ಇರ್ತೈತಿ, ಈ ಥರ. ಓಕೆ, ಸೊ ಚೆಸ್ಸಿಸ್ ಈ ಥರ ಇರ್ತೈತೆ ರೀ. ಸೊ ಚೆಸ್ಸಿಸ್ನ ಮೇಲೆ ಯಾವ್ಯಾವ ಭಾರಗಳು ಬೀಳ್ತಾವೆ ಅಂತ ಕೇಳಿದಾರೆ ಅವ್ರೆ. ಪ್ರಯಾಣಿಕರ ಮತ್ತು ವಾಹನದ ತೂಕ ಫಸ್ಟ್ ಬೀಳ್ತೈತೆ ರೀ. ಪ್ಯಾಸೆಂಜರ್ಸ್ ವೇಟ್ ಮತ್ತು ವೆಹಿಕಲ್ನ ವೇಟ್ ಏನಾಗ್ತೈತೆ ರೀ, ಚೆಸ್ಸಿಸ್ನ ಮೇಲೆ ಬೀಳ್ತೈತಿ. ಇನ್ನು ನೆಕ್ಸ್ಟ್, ವಾಹನವು ಉಬ್ಬು ಮತ್ತು ತೆಗ್ಗುಗಳಲ್ಲಿ ಚಲಿಸುವಾಗ ಬೀಳುವ ಲಂಬವಾದ ತೂಕ. ಓಕೆ, ಸೊ ವೆಹಿಕಲ್ ರೋಡ್ ಒಳಗೆ ಹೋಗುವಾಗ ಎತ್ತರದ ಪ್ರದೇಶಗಳಲ್ಲಿ ಅಥವಾ ತೆಗ್ಗಿನ ಪ್ರದೇಶಗಳಲ್ಲಿ ಚಲಿಸುವಾಗ ಏನಾಗ್ತೈತೆ ರೀ, ಲಂಬವಾದ ಫೋರ್ಸ್ ಏನಾಗ್ತೈತೆ ರೀ, ವೆಹಿಕಲ್ ಮೇಲೆ ಬೀಳ್ತೈತಿ. ಸೊ ಅದು ನೆಕ್ಸ್ಟ್ ಬರ್ತೈತೆ ರೀ, ಬ್ರೇಕ್ ಪ್ರಯೋಗಿಸಿದಾಗ ಉಂಟಾಗುವ ಜಡತ್ವದ ಬಲ. ಓಕೆ, ಸೊ ನೀವು ಸಡನ್ಲಿ ಬ್ರೇಕ್ ಹಾಕಿದಾಗ ವೆಹಿಕಲ್ ಏನಾಗ್ತೈತೆ ರೀ, ಇಲ್ಲ ಮುಂದ್ಗಡೆ ಬಂದು ಹಿಂದ್ಗಡೆ ಏನಾಗ್ತೈತೆ ರೀ, ಬರ್ತೈತಿ. ಸೊ ಅವಾಗೇನು ಫ್ರಿಕ್ಷನ್ ಕ್ರಿಯೇಟ್ ಆಗ್ತೈತಲ್ಲ, ಅದರ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಗ್ತೈತೆ ರೀ. ಇನ್ನು ನೆಕ್ಸ್ಟ್, ಅಪಘಾತ ಸಂದರ್ಭದಲ್ಲಿ ಉಂಟಾಗುವ ತಕ್ಷಣದ ಭಾರ. ಸೊ ಆಕ್ಸಿಡೆಂಟ್ ಆತಪ್ಪ ಅಂದ್ರೆ ಏನಾದರೂ ಬಂದು ವೆಹಿಕಲ್ಗೆ ಟಚ್ ಆತಂದ್ರೆ ಅದು ಏನಾಗ್ತೈತೆ ರೀ, ಫ್ರಿಕ್ಷನ್ನ ಚೆಸ್ಸಿಸ್ನ ಮೇಲೆ ಅದರ ಭಾರ ಏನಾಗ್ತೈತಿ, ಬೀಳ್ತೈತಿ. ಓಕೆ, ಇನ್ನು ನೆಕ್ಸ್ಟ್, ವಾಹನದಲ್ಲಿ ಚಕ್ರಗಳ ಸಂಖ್ಯೆ ಮತ್ತು ಚಾಲನಾ ಚಕ್ರಗಳ ವರ್ಗೀಕರಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದಾರೆ ಅವರು. ಓಕೆ, ಸೊ ಫಸ್ಟ್ ಬರ್ತೈತೆ ರೀ 4x2 ಅಂದರೆ ಇದು 4 ಚಕ್ರಗಳನ್ನು ಒಳಗೊಂಡಿದ್ದು 2 ಚಲನಾ ಚಕ್ರಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ 4x4. ಓಕೆ, 4x4 ಅಂದರೆ 4 ಚಕ್ರಗಳನ್ನು ಒಳಗೊಂಡಿದ್ದು 4 ಚಕ್ರಗಳು ಚಾಲನಾ ಚಕ್ರಗಳಾಗಿವೆ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ 6x4. ಓಕೆ, 6 ಅಂತಂದರೆ 6 ಚಕ್ರಗಳನ್ನು ಒಳಗೊಂಡಿದ್ದು 4 ಚಕ್ರಗಳು ಚಾಲನಾ ಚಕ್ರಗಳಾಗಿರುತ್ತವೆ. ನೆಕ್ಸ್ಟ್ ಬರುತ್ತೆ 6x2. 6x2 ಅಂದರೆ 6 ಚಕ್ರಗಳನ್ನು ಒಳಗೊಂಡಿದ್ದು 2 ಚಕ್ರಗಳು ಚಾಲನಾ ಚಕ್ರಗಳಾಗಿವೆ ಅಂತ ಏನು ಮಾಡ್ಬೋದು, ನೀವು ತಿಳ್ಕೊಬೋದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ, ಇಂಜಿನನ್ನು ಜೋಡಿಸುವುದಕ್ಕೆ ಚೆಸ್ಸಿಸ್ನ ವರ್ಗೀಕರಣವನ್ನು ಮಾಡಿರಿ ಅಂತ ಹೇಳಿ. ಅಂದರೆ ಎಲ್ಲೆಲ್ಲಿ ಇಂಜಿನ್ ಫಿಟ್ ಮಾಡ್ತೀವಲ್ಲ ಅದ್ರ ಮೇಲೆ ನಾವು ಚೆಸ್ಸಿಸನ್ನು ವರ್ಗೀಕರಣ ಮಾಡ್ಬೋದು. ಇನ್ನು ಫಸ್ಟ್ ಬರ್ತೈತೆ ರೀ ಫುಲ್ ಫಾರ್ವರ್ಡ್ ಚೆಸ್ಸಿ. ಫುಲ್ ಫಾರ್ವರ್ಡ್ ಚೆಸ್ಸಿ ಅಂತಂದ್ರೆ, ಸೊ ಡ್ರೈವರ್ ಕ್ಯಾಬಿನ್ನ ಮುಂದ್ಗಡೆ ಇಂಜಿನ್ ಕಂಪಾರ್ಟ್ಮೆಂಟ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತೇವ್ರಿ ನಾವು ಫುಲ್ ಫಾರ್ವರ್ಡ್ ಚೆಸ್ಸಿ ಅಂತೇವ್ರಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಓಕೆ, ಸೆಮಿ ಫಾರ್ವರ್ಡ್ ಚೆಸ್ಸಿ ಅಂತಂದ್ರೆ, ಸೊ ಇದರದ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಸೊ ಇದೇನಿರ್ತೈತೆ ರೀ, ಡ್ರೈವರ್ ಕ್ಯಾಬಿನ್ ಒಳಗೆ ಇರ್ತೈತೆ ರೀ ಇಂಜಿನ್ ಕಂಪಾರ್ಟ್ಮೆಂಟ್. ಸೊ ಅದಕ್ಕೆ ನಾವೇನಂತೀವಿ ರೀ, ಸೆಮಿ ಫಾರ್ವರ್ಡ್ ಚೆಸ್ಸಿ ಅಂತೀವಿ ರೀ. ಬಸ್ ಚೆಸ್ಸಿ ಸೇಮ್ ರೀ, ಇದು ಏನಿರ್ತೈತೆ ರೀ, ಡ್ರೈವರ್ ಕ್ಯಾಬಿನ್ ಒಳಗೆ ಇರ್ತೈತೆ ರೀ, ಇಂಜಿನ್ ಕಂಪಾರ್ಟ್ಮೆಂಟ್ ಇರ್ತೈತಿ. ಸೊ ಇಂಜಿನ್ ಮುಂದಿನ ಚೆಸ್ಸಿಸ್ ಅಂತಂದ್ರೆ, ಚೆಸ್ಸಿಸ್ನ ಮುಂದ್ಗಡೆ ಇಂಜಿನ್ ಇತ್ತಂದ್ರೆ ನಾವು ಈ ಥರ ಕರಿತೇವೆ ರೀ ಇದನ್ನು. ಕೇಂದ್ರದಲ್ಲಿ ಇಂಜಿನ್ನ ಚೆಸ್ಸಿಸ್ ಅಂತಂದ್ರೆ ಸೆಂಟರ್, ವೆಹಿಕಲ್ನ ಸೆಂಟರ್ ಚೆಸ್ಸಿಸ್ನಲ್ಲಿ ಇತ್ತಪ್ಪ ಅಂತಂದ್ರೆ, ವೆಹಿಕಲ್ ಸೆಂಟರ್ನಲ್ಲಿ ಚೆಸ್ಸಿಸ್ ಇತ್ತಪ್ಪ ಅಂದರೆ ಅದಕ್ಕೇನಂತೇವೆ ನಾವು ಕೇಂದ್ರದಲ್ಲಿರುವ ಇಂಜಿನ್ ಚೆಸ್ಸಿಸ್ ಅಂತ ಕರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಚಾಸಿಸ್ ಫ್ರೇಮ್ನಲ್ಲಿ ಬಳಸುವ ವಿವಿಧ ವಿಭಾಗಗಳನ್ನ ಚಿತ್ರ ಮೂಲಕ ಬರೆಯಿರಿ ಅಂತ ಕೊಟ್ಟ. ನಾವು ಫಸ್ಟ್ ಬರ್ತೈತೆ ರೀ ಚಾನಲ್ ಸೆಕ್ಷನ್, ಬಾಕ್ಸ್ ಸೆಕ್ಷನ್ ಮತ್ತು ಟ್ಯೂಬ್ಲೆಸ್ ಸೆಕ್ಷನ್. ಸೊ ಚಾನಲ್ ಸೆಕ್ಷನನ್ನು ನಾವೇನು ಮಾಡ್ತೇವೆ ರೀ, ಸ್ಟೀಲಿಂದ ತಯಾರು ಮಾಡಿರ್ತೀವಿ. ಓಕೆ, ಇದನ್ನು ನಾವು ಲಾಂಗ್ ಮೆಂಬರ್ಸ್ ಒಳಗಡೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವು ಕ್ರಾಸ್ ಮೆಂಬರ್ಸ್ ಒಳಗಡೆ ಯೂಸ್ ಮಾಡ್ತೀವಿ. ಇದನ್ನು ನಾವು ಮೆಟಡೋರ್ಸ್, ಓಕೆ, 2 ವೀಲರ್ಸ್, ಓಕೆ, ಅಥವಾ 3 ವೀಲರ್ಸ್ಗಳಲ್ಲಿ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಸ್ತೇವೆ. ಓಕೆ, ಚಿತ್ರ ಏನು ಮಾಡ್ತಾನೆ ರೀ, ಕಂಪಲ್ಸರಿ ಕೇಳ್ತಾನೆ. ಇವನ್ನೆಲ್ಲ ಏನು ಮಾಡ್ತಾರೆ ರೀ, ಲಾಂಗ್ ಮೆಂಬರ್ಸ್, ಕ್ರಾಸ್ ಮೆಂಬರ್ಸ್, ಇವನ್ನೆಲ್ಲ 1 ಅಂಕದ ಪ್ರಶ್ನೆ ಅಥವಾ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಓಕೆ, ನೆಕ್ಸ್ಟ್ ಬರ್ತೈತೆ ಪ್ರಶ್ನೆ, ಹುಡ್ ಮತ್ತು ಬಂಪರ್ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳವ. ಓಕೆ, ಸೊ ಹುಡ್ ಅಂದ್ರೆ ನೋಡ್ರಿ, ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂತೀವಿ, ಬಾನೆಟ್ ಅಂತ ಕರಿತೀವಿ. ಓಕೆ, ಹುಡ್ಡನ್ನು ಏನು ಮಾಡ್ತೀವಿ ನಾವು ಒಂದೇ ತುಂಡಿನಿಂದ ಅಥವಾ ಒಂದೇ ಮೆಟಲಿಂದ ತಯಾರು ಮಾಡಿರ್ತೀವಿ. ಸೊ ಇಂಜಿನ್ ವಿಭಾಗವನ್ನು ಗಾಳಿಯಿಂದ, ಧೂಳಿನಿಂದ ಅಥವಾ ಮಳೆ ನೀರಿನಿಂದ ಸಂರಕ್ಷಿಸಲು ಏನು ಮಾಡ್ತೇವೆ ನಾವು ಇದನ್ನು ಬಳಸ್ತೇವೆ. ಓಕೆ,
ಇಂಜಿನ್ ಕಂಪಾರ್ಟ್ಮೆಂಟನ್ನು ಸಂರಕ್ಷಿಸಲು, ಗಾಳಿಯಿಂದ, ಮಳೆ ನೀರಿನಿಂದ, ಧೂಳಿನಿಂದ ಸಂರಕ್ಷಿಸಲು ಏನು ಮಾಡ್ತಾರೆ ನಾವು ಹುಡ್ಡನ್ನು ಬಳಕೆ ಮಾಡ್ತೇವೆ. ನೆಕ್ಸ್ಟ್ ಬರ್ತೈತೆ ರೀ ಬಂಪರ್ಗಳು. ಸೊ ಬಂಪರ್ಗಳನ್ನು ಹಿಂದಿನ ಮತ್ತು ಮುಂದಿನ ಬಂಪರ್ಗಳನ್ನು ನಾವೇನು ಮಾಡ್ತೀವಿ, ಎರಡು ಆರ್ನಮೆಂಟ್ಗಳಿರುವ ಒಂದೇ ಪಟ್ಟಿಯಲ್ಲಿ ಏನು ಮಾಡ್ತೀವಿ ರೀ, ತಯಾರು ಮಾಡ್ತೇವೆ. ಓಕೆ, ಸೊ ಈ ಸಿಂಗಲ್ ಪಟ್ಟಿ ಇರ್ತೈತೆ ರೀ. ಬಂಪರ್ಗಳನ್ನು ನಾವು ಹಿಂದೊಂದು ಮತ್ತು ಮುಂದೊಂದು ಎರಡು ಬಂಪರ್ಗಳನ್ನು ಯೂಸ್ ಮಾಡ್ತೀವಿ. ಎರಡನೇದು ವಾಹನದ ಅಪಘಾತವಾದಾಗ ಏನು ಮಾಡ್ತಿದ್ರಿ, ಡ್ಯಾಮೇಜ್ನ ಪ್ರಮಾಣನ ಕಡಿಮೆ ಮಾಡಲು ನಾವು ಏನು ಮಾಡ್ತೀವಿ ರೀ, ಬಂಪರ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಂಪೀಡನ ಅನುಪಾತ ಎಂದರೆ ಏನಂತ ಕೇಳ್ರಿ, ಕಾಂಪ್ರೆಷನ್ ರೇಷಿಯೋ ಅಂದರೆ ಏನಂತ ಕೇಳೋಣ. ಸೊ ಇಲ್ಲಿ ನೋಡ್ರಿ, ಇದು ದಹನ ಕ್ರಿಯೆಗೆ ಒಳಪಡುವ ಇಂಧನದ ಸಂಪೀಡನೆಯನ್ನು ಸೂಚಿಸುತ್ತದೆ. ಅಂದ್ರೆ ಸಪೋಸ್ ಇಲ್ಲಿ ನಾನು ನಿಮ್ಗೆ ಚಿತ್ರ ತೆಗೆದು ತೋರಿಸ್ತೇನೆ ರೀ. ಓಕೆ, ಯಾವ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ ಇನ್ನೇನು ಸದ್ಯ ಮಟ್ಟಿಗೆ ಬರ್ನ್ ಆಗ್ತೈತಲ್ಲ, ಆ ಒಂದು ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಸಂಪೀಡನ ಏನಂತಾರೆ ನಾವು ಕಾಂಪ್ರೆಷನ್ ರೇಷಿಯೋ ಅಂತೀವಿ. ಓಕೆ, ಇಲ್ಲಿ ಏನು ಹೇಳ್ತಾನಂತಂದ್ರೆ ಪಿಸ್ಟನ್, ಓಕೆ, ಪಿಸ್ಟನ್ ಬಾಟಮ್ ಡೆಡ್ ಸೆಂಟರ್ನಲ್ಲಿದ್ದಾಗ ಪಿಸ್ಟನ್ನ ಮೇಲಿರುವ ಪರಿಮಾಣ ಮತ್ತು ಪಿಸ್ಟನ್ ಅದೇ ಟಾಪ್ ಡೆಡ್ ಸೆಂಟರ್ನಲ್ಲಿದ್ದಾಗ ಸಿಲಿಂಡರ್ ಮೇಲಿರುವ ಪರಿಮಾಣದ ಅಂತರದಿಂದ ಏನು ಮಾಡ್ತೀವಿ, ಇದನ್ನು ನಾವು ಕಂಡುಹಿಡಿತೇವೆ. ಓಕೆ, ಸೊ ಅಂದ್ರೆ ಇಲ್ಲಿ ನಿಮಗೆ ಸಿಂಪಲಾಗಿ ಹೇಳ್ತೇನಪ್ಪ ಅಂದ್ರೆ, ಓಕೆ, ಪಿಸ್ಟನ್ ಬಿ ಡಿ ಸಿ ಒಳಗೈತ್ರಿ ಇಲ್ಲೇ. ಇನ್ನು ನೆಕ್ಸ್ಟ್ ಬರ್ತೈತ್ರಿ ಇಲ್ಲೇ ಪಿಸ್ಟನ್ ಇಲ್ಲಿ ಏನೈತ್ರಿ ಟಿ ಡಿ ಸಿ ಒಳಗೈತಿ. ಸೊ ಇಲ್ಲಿಂದ ಬಂದಿರತಕ್ಕಂಥ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಇಲ್ಲಿ ತನಕ ನಾವೇನು ಮಾಡ್ತೇವೆ ರೀ, ಕಾಂಪ್ರೆಸ್ ಮಾಡ್ತೇವೆ. ಸೊ ಆ ಕಾಂಪ್ರೆಷನ್ ರೇಷಿಯೋನ ನಾವೇನಂತೇವೆ ರೀ, ಸೊ ಸಂಪೀಡನ ಅನುಪಾತ ಅಂತ ಕರಿತೀವಿ. ಓಕೆ, ಪೆಟ್ರೋಲ್ ಇಂಜಿನ್ ಎಷ್ಟು ಇರ್ತೈತೆ ರೀ, 8 to 9.5 ಅನುಪಾತ ಒಂದಿರ್ತೈತಿ. ಡೀಸೆಲದ್ದು 16ರಿಂದ 22 ಅನುಪಾತ 1 ಇರ್ತೈತಿ. ಸೊ ಇವನ್ನ MCQ ಮತ್ತು 1 ಮಾರ್ಕ್ಸ್ ಅಂಕಗಳಿಗೆ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಈ ಕೆಳಗೆ ನಾವುಗಳನ್ನು ವಿವರಿಸಿ ಬರಿ ಅಂತ ಅಂದರೆ, ಟಾಪ್ ಡೆಡ್ ಸೆಂಟರ್ ಅಂದರೆ ಪಿಸ್ಟನ್ ಸಿಲಿಂಡರ್ನ ಮೇಲಿನ ತುದಿಯನ್ನು ಸಮೀಪಿಸಿದಾಗ ಆ ಸ್ಥಾನವನ್ನು ಏನಂತೀವಿ ನಾವು ಟಾಪ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಗೊತ್ತೈತಿ, ಈಸಿ ಐತಿದೆ. ಎರಡನೇದು BDC ಬಾಟಮ್ ಡೆಡ್ ಸೆಂಟರ್, ಪಿಸ್ಟನ್ ಸಿಲಿಂಡರ್ನ ಕೆಳ ತುದಿಯನ್ನು ಸಮೀಪಿಸಿದಾಗ ಆ ಸ್ಥಾನವನ್ನು ಏನಂತಾರೆ ನಾವು ಬಾಟಮ್ ಡೆಡ್ ಸೆಂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಬೋರ್ ಅಂದರೆ ಏನ್ರಿ, ಇಂಜಿನ್ ಸಿಲಿಂಡರ್ನ ಒಳಗಿನ ವ್ಯಾಸವನ್ನು ಏನಂತಾರೆ ನಾವು ಬೋರ್ ಅಂತ ಕರಿತೀವಿ. ಸ್ಟ್ರೋಕ್, ಪಿಸ್ಟನ್ ಒಂದು ಸಾರಿ ಟಾಪ್ ಡೆಡ್ ಸೆಂಟರಿಂದ ಬಾಟಮ್ ಡೆಡ್ ಸೆಂಟರ್ನವರೆಗೆ ಕ್ರಮಿಸಿದ ದೂರವನ್ನು ಏನಂತಾರೆ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇದು ಬಾಟಮ್ ಡೆಡ್ ಸೆಂಟರ್ ರೀ. ಓಕೆ, TDC. ಓಕೆ, ಇದಕ್ಕೇನಂತೀವಿ ನಾವು ಬೋರ್ ಅಂತೀವಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಪಿಸ್ಟನ್ ಒಂದ್ಸರಿ ಕಂಪ್ಲೀಟಾಗಿ ಮೂಮೆಂಟ್ ಆದ್ರೆ ಇದಕ್ಕೆ ಏನಂತೀವಿ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಉತ್ತಮ ಸಂಘರ್ಷಣ ನಿವಾರಕ ಪ್ರಮುಖ ಗುಣಲಕ್ಷಣಗಳನ್ನ ಬರೀರಿ ಅಂತ ಕೇಳೋಣ. 2 ಮಾರ್ಕ್ಸಿಗೆ ಮಿನಿಮಮ್ ನೀವು 4 ಬರೋದ್ರೆ ಓಕೆ ರೀ. ಇಲ್ಲಿ ನಾವು ಅಷ್ಟು ಕೊಟ್ಟೆ ನಿಮ್ಗೆ. ಸ್ನಿಗ್ಧತೆ, ತೈಲವು ಹರಿಯುವ ಪ್ರತಿರೋಧವನ್ನು ಏನಂತೀವಿ ನಾವು ಸ್ನಿಗ್ಧತೆ ಅಂತ ಕರಿತೀವಿ. ಎರಡನೇದು ರಾಸಾಯನಿಕ ಸ್ಥಿರತೆ, ತೈಲದ ರಾಸಾಯನಿಕ ಸ್ಥಿರತೆಯು ಹೆಚ್ಚಿನ ತಾಪಮಾನದಲ್ಲಿ ಏನಾಗಿರ್ಬೇಕು ರೀ, ಸ್ಥಿರವಾಗಿರ್ಬೇಕು. ಎರಡನೇದು ಏನಂತಂದ್ರೆ ಇದು ಇಂಜಿನ್ನ ಘಟಕಗಳ ಮೇಲೆ ಆಕ್ಸಿಡೇಷನನ್ನು ಉತ್ಪತ್ತಿ ಮಾಡಬಾರ್ದು. ಮೂರನೇದು ಭೌತಿಕ ಸ್ಥಿರತೆ ಅಂದ್ರೆ ಏನು ರೀ, ತೈಲವು ಭೌತಿಕವಾಗಿ ಏನಾಗಿರ್ಬೇಕು ರೀ, ಸ್ಥಿರವಾಗಿರ್ಬೇಕು. ಅಂತಂದ್ರೆ ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಮಳೆಗಾಲ ಇರಲಿ, ವಾಟ್ ಎವರ್ ಇಟ್ ಈಸ್. ಸೊ ಇದೇನಾಗಬಾರ್ದು ರೀ, ಚಳಿಗಾಲದಲ್ಲಿ ಯಾವೇ ಆಗಬಾರ್ದು ಮತ್ತು ಬೇಸಿಗೆ ಕಾಲದಲ್ಲಿ ಗಟ್ಟಿ ಆಗಬಾರ್ದು, ಸ್ಥಿರವಾಗಿರ್ಬೇಕು ರೀ. ಮತ್ತು ಇನ್ನೊಂದು ವಸ್ತುವಿನ ಜೊತೆ ಏನಾಗಬಾರ್ದು ರೀ, ಮಿಕ್ಸ್ ಕೂಡ ಆಗಬಾರ್ದು. ನೆಕ್ಸ್ಟ್ ತುಕ್ಕಿನ ವಿರುದ್ಧ ಪ್ರತಿರೋಧ ಅಂತಂದ್ರೆ ಇದು ಇಂಜಿನ್ನಲ್ಲಿರ್ತಕ್ಕಂತಹ ಇಂಜಿನ್ನ ಚಲಿಸುವ ಭಾಗಗಳ ಮೇಲೆ ರಸ್ಟಿಂಗ್ ಪ್ರೊಸೆಸನ್ನು ಮಾಡಬಾರ್ದು. ಸೊ ಇಂಜಿನ್ನ ಭಾಗಗಳು ತೈಲದಿಂದ ಏನಾಗಬಾರ್ದು ರೀ, ರಸ್ಟ್ ಆಗಬಾರ್ದು. ನೆಕ್ಸ್ಟ್ ಬರ್ತೈತೆ ರೀ ಸ್ವಚ್ಛತೆ ಅಂದ್ರೆ ಏನು ರೀ, ಸೊ ಇಂಜಿನ್ನ ಚಲಿಸುವ ಭಾಗಗಳನ್ನು ಏನು ಮಾಡಬೇಕು ರೀ, ತೈಲ ಸ್ವಚ್ಛಗೊಳಿಸಬೇಕು ಮತ್ತು ಸುಗಮವಾಗಿ ಚಲಿಸಲು ಏನು ಮಾಡಬೇಕು, ಅನುವು ಮಾಡಿಕೊಡ್ಬೇಕು. ಫ್ಲ್ಯಾಶ್ ಪಾಯಿಂಟ್ ಅಂದ್ರೆ ಏನು ರೀ, ತೈಲವು ಹರಿಯುವ ಗರಿಷ್ಠ ತಾಪಮಾನವನ್ನು ಏನಂತಾರೆ ನಾವು ಫ್ಲ್ಯಾಶ್ ಪಾಯಿಂಟ್ ಅಂತೀವಿ ರೀ. ತೈಲವು ಹರಿಯುವ ಕನಿಷ್ಠ ತಾಪಮಾನವನ್ನು ನಾವು ಏನಂತೀವಿ ಪವರ್ ಪಾಯಿಂಟ್ ಅಂತ ಕರಿತೇವೆ. ಸೊ ನೀವು ಬರೀ ಜಸ್ಟ್ ನೀವು ಇಲ್ಲೇ ಈ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಈ ಕೆಳಗೆ ನಾವುಗಳನ್ನು ವಿವರಿಸಿ ಬರೀ ಅಂತ ಕೇಳೋಣ. ಫಸ್ಟ್ ಇಂಡಿಕೇಟೆಡ್ ಹಾರ್ಸ್ ಪವರ್. ಸೊ ಇಂಜಿನ್ನ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿಯನ್ನು ಏನಂತೀವಿ ನಾವು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತೀವಿ. ನೆಕ್ಸ್ಟ್ ಬರ್ತೈತೆ ರೀ ಬ್ರೇಕ್ ಹಾರ್ಸ್ ಪವರ್. ಸೊ ಕ್ರ್ಯಾಂಕ್ ಶಾಫ್ಟ್ಗೆ ನಿರ್ದಿಷ್ಟವಾಗಿ ಕೊನೆಯದಾಗಿ ಬಿಡುಗಡೆ ಆಗೋ ಶಕ್ತಿಯನ್ನು ಏನಂತೀವಿ ನಾವು ಬ್ರೇಕ್ ಹಾರ್ಸ್ ಪವರ್ ಅಂತೀವಿ.
ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಫ್ರಿಕ್ಷನ್ ಹಾರ್ಸ್ ಪವರ್. ಸರಿ ಹೊಂದುವ ಎರಡು ವಿಭಿನ್ನ ಘಟಕಗಳ ನಡುವಿನ ಘರ್ಷಣೆಯಿಂದ ನಷ್ಟವಾಗುವ ಶಕ್ತಿಯನ್ನು ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಓಕೆ, ಸೊ ಇದು ಫಾರ್ಮುಲಾ ಬರ್ತೈತೆ ರೀ IHP = VHP + FHP. ಓಕೆ, ಈ ಫಾರ್ಮುಲಾ ಬರ್ತೈತಿ, ಇದನ್ನು ನೆನ್ಪಿಟ್ಕೊರಿ. ಓಕೆ, ಸೊ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದ್ರೆ ಏನು ರೀ? ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿ. ಓಕೆ, ಬ್ರೇಕ್ ಹಾರ್ಸ್ ಪವರ್ ಅಂದರೆ ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ವಿತರಣೆ ಆಗುವಂಥ ಶಕ್ತಿ. FHP ಅಂದರೆ ಘರ್ಷಣೆಯಿಂದ ನಷ್ಟವಾಗುವ ಶಕ್ತಿ. ಈ ಥರ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ಈ ಕೆಳಗಿನವುಗಳನ್ನು ವಿವರಿಸಿ ಬರೀರಿ ಅಂತ ಕೇಳೋಣ. ಓಕೆ, ಫಸ್ಟ್ ರಾಸಾಯನಿಕ ಸ್ಥಿರತೆ ಮತ್ತು ಇನ್ನೊಂದು ಭೌತಿಕ ಸ್ಥಿರತೆ. ಸೊ ರಾಸಾಯನಿಕ ಸ್ಥಿರತೆ ಅಂದರೆ ತೈಲವು ಹೆಚ್ಚಿನ ತಾಪಮಾನದಲ್ಲಿ ಏನು ಮಾಡ್ಬೇಕ್ರಿ? ರಾಸಾಯನಿಕ ಸ್ಥಿರತೆಯನ್ನು ಕಾಯ್ಕೊಳ್ಬೇಕ್ರಿ. ತೈಲವು ಇಂಜಿನ್ನ ಭಾಗಗಳ ಮೇಲೆ ಆಕ್ಸಿಡೇಷನನ್ನು ಉತ್ಪತ್ತಿ ಮಾಡಬಾರ್ದು, ಅಂದ್ರೆ ರಸ್ಟಿಂಗ್ ಮಾಡಬಾರ್ದು ರೀ. ಇಲ್ಲವಾದರೆ ಪಿಸ್ಟನ್ ಮತ್ತು ಪಿಸ್ಟನ್ ಬಳೆಗಳು, ವಾಲ್ಗಳು ಏನಾಗ್ತಾವೆ ರೀ? ಡ್ಯಾಮೇಜ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಭೌತಿಕ ಸ್ಥಿರತೆ ಅಂದರೆ ಸಂಘರ್ಷಣ ನಿವಾರಕವು ತೈಲವು ಕಾರ್ಯನಿರ್ವಹಣೆಯಲ್ಲಿ ಉಂಟಾಗುವ ಹೆಚ್ಚಿನ ಮತ್ತು ಕಡಿಮೆ ತಾಪಮಾನದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕು. ಅಂದರೆ ಸೊ ಹೊರಗಡೆ ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಸ್ಥಿರವಾಗಿರ್ಬೇಕು ರೀ, ಕಡಿಮೆ ಇದ್ದರೂ ಏನಾಗಿರ್ಬೇಕು ರೀ? ಸ್ಥಿರವಾಗಿರಬೇಕು. ಕಡಿಮೆ ತಾಪಮಾನದಲ್ಲಿ ತೈಲವು ಘನರೂಪಕ್ಕೆ ಬರಬಾರದು ಮತ್ತು ಹೆಚ್ಚಿನ ತಾಪಮಾನದಲ್ಲಿ ತೈಲವು ಆವಿ ಆಗಬಾರ್ದು. ಓಕೆ, ಸೊ ಇದು ಈಸಿ ಐತಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ ನಾವು. ನೆಕ್ಸ್ಟ್ ಬರ್ತೈತೆ ರೀ ಸಂಘರ್ಷಣ ನಿವಾರಕಗಳ ವಿಧಗಳು, ಅವುಗಳ ಸ್ಥಿತಿ ಆಧಾರದ ಮೇಲೆ ಅಂದ್ಕೊಟ್ಟಾರೆ. ಫಸ್ಟ್ ಬರ್ತೈತೆ ರೀ ಘನ ಸಂಘರ್ಷಣ ನಿವಾರಕಗಳು. ಗ್ರಾಫೈಟ್, ಸೋಪ್ಸ್ಟೋನ್, ಟಾಕ್ಮೈಕಾ ಮತ್ತು ಮಾಲ್ಬಿಡಿನಮ್ ಡೈಸಲ್ಫೈಡ್ ಅಂತ ಬರ್ತೈತಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಅರೆಗಣ ಸಂಘರ್ಷಣ ನಿವಾರಕಗಳು, ಗ್ರೀಸ್ ಮತ್ತು ಅಲ್ಯೂಮಿನಿಯಂ ಪೇಸ್ಟ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ದ್ರವ ಸಂಘರ್ಷಣ ನಿವಾರಕಗಳು, ಖನಿಜ ತೈಲ, ಸಸ್ಯಜನ್ಯ ತೈಲ, ಪ್ರಾಣಿಜನ್ಯ ತೈಲ ಮತ್ತು ಹರಳೆಣ್ಣೆ ಬರ್ತೈತೆ ರೀ. ಮತ್ತು ಎಮಲ್ಷನ್ ಅಂತ ಇವೆಲ್ಲ ಏನು ಬರ್ತಾವ್ರಿ? ಇವ ದ್ರವ ಸಂಘರ್ಷಣ ನಿವಾರಕಗಳು. ಇವನ್ನ ನೆನಪಿಟ್ಕೋರಿ. ಇದ್ರಾಗ ಏನು ಮಾಡ್ತಾರೆ ಗೊತ್ತ್ರಿ? ಒಂದು MCQ ಒಳಗೆ ಏನು ಮಾಡ್ತಾನೆ ರೀ? ಒಂದು ಕ್ವಶನ್ ಕೇಳ್ತಾನೆ. ಇಲ್ಲಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಾಗ ಒಂದು ಕ್ವಶನ್ ಏನು ಮಾಡ್ತಾನೆ ರೀ? ಕಂಪಲ್ಸರಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಓಕೆ, ಸೊ ಈ ಗ್ರಾಫೈಟ್, ಸೊ ಇದನ್ನು ನೀವು ಘನ ಸಂಘರ್ಷಣ ನಿವಾರಕ ಅಂತ ಕೂಡ ಕರಿತೀವಿ ರೀ. ಇಲ್ಲಾಂದರೆ ಇನ್ನೊಂದು ನೈಸರ್ಗಿಕ ಲುಬ್ರಿಕಂಟ್ ಅಂತ ಕೂಡ ಏನು ಮಾಡ್ತಾನೆ ಅದಕ್ಕೆ ಕರಿತೀವಿ. ಇದನ್ನು ಕೇಳ್ತಾನೆ, ಲಕ್ಷ್ಯ ಇಟ್ಕೊಂಡು ಬರ್ಕೊಡಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ. ಓಕೆ, ಸೊ ಟೂ ಪೋಸ್ಟ್ ಲಿಫ್ಟ್ ಬಗ್ಗೆ ಟಿಪ್ಪಣಿ ಬರೀರಿ ಅಂತೇಳಿ. ಓಕೆ, ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಆಟೋಮೊಬೈಲ್ ವಾಹನವನ್ನು ಎತ್ತಲು ಬಳಸ್ತೈತೆ ರೀ ಇದು. ಓಕೆ, ಇದೇನು ಮಾಡ್ತೈತೆ? ವೆಹಿಕಲನ್ನು ಲಿಫ್ಟ್ ಮಾಡ್ತೈತಿ ಮತ್ತು ಚಸ್ಸಿಸ್ನ ಕೆಳಗಡೆ ಕೆಲಸವನ್ನು ಮಾಡಲು, ಯಾರು ಟೆಕ್ನಿಷಿಯನ್ ಕೆಲಸ ಮಾಡಲು ಇದೇನು ಮಾಡ್ತೈತೆ ರೀ? 2 ಕಾಲಮ್ಗಳನ್ನು ಒಳಗೊಂಡಿರ್ತೈತೆ. ಓಕೆ, ಸೊ ಇದನ್ನು ನಾವು ಪ್ರತಿ ಕಾಲಮ್ನಲ್ಲಿ ಸ್ಕ್ರೂಗಳನ್ನು ಅಳವಡಿಸಲಾಗಿರ್ತೈತೆ ರೀ. ಸರ್ವಿಸ್ ಮಾಡಲು ವಾಹನವನ್ನು ಭಾಳ ಸುಲಭವಾಗಿ ಏನು ಮಾಡ್ತೈತಿ? ಎತ್ತೈತೆ. ಇಲ್ಲಾಂದ್ರೆ ನೀವು ಇದನ್ನು ಹಿಂಗೂ ಬರಿಬೋದು. ಟೆಕ್ನಿಷಿಯನ್ ವಾಹನದ ಚಸ್ಸಿಸ್ನ ಕೆಳಗಡೆ ಕೆಲಸ ಮಾಡಲು, ಸೊ ಇದೇನು ಮಾಡ್ತೈತೆ ರೀ? ವಾಹನವನ್ನು ಲಿಫ್ಟ್ ಮಾಡ್ತೈತಿ. ಲಿಫ್ಟ್ ಮಾಡಿ ಏನು ಮಾಡ್ತೈತೆ ರೀ? ಟೆಕ್ನಿಷಿಯನ್ಗೆ ವಾಹನದ ಸೇವೆ ಸಲ್ಲಿಸಲು ಏನು ಮಾಡ್ತೈತೆ ರೀ? ಅವಕಾಶ ಮಾಡಿಕೊಡ್ತೈತೆ ಅಂತ ಕೂಡ ಏನು ಮಾಡ್ಬೋದು? ನೀವು ಬರಿಬೋದು. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಬರ್ತೈತೆ ರೀ ಆಟೋಮೊಬೈಲ್ನಲ್ಲಿ ವಿಶೇಷ ಉಪಕರಣಗಳನ್ನ ಹೇಗೆ ಬಳಸ್ತೇವೆ ಅಂತ ಹೇಳ್ಯಾರ ಅವ್ರು. ಸ್ಪೆಷಲ್ ಟೂಲ್ಸ್ ಹೇಗೆ ಯೂಸ್ ಮಾಡ್ತೀವಿ ರೀ? ಒಣದ ಅಸೆಂಬಲ್ ಮತ್ತು ಡಿಸೆಂಬಲ್ ಮಾಡುವಾಗ ವಿಶೇಷ ಉಪಕರಣಗಳನ್ನ ಬಳಸ್ತೇವೆ ರೀ. ವೆರಿ ಇಂಪಾರ್ಟೆಂಟ್. ಓಕೆ, ಅವಾಗಿದ್ರೆ ಯಾವುದಾದ್ರೂ ಒಂದು ಪಾರ್ಟನ್ನು ರಿಮೂವ್ ಮಾಡತ್ತೇವಪ್ಪ ಅಥವಾ ಜಾಯಿನ್ ಮಾಡತ್ತೇವೆ ಅಂದ್ರೆ ಅವಾಗ ಬಳಸ್ತೇವೆ ರೀ. ಎರಡನೇದು ಸ್ಪೆಷಲ್ ಪರ್ಪಸ್ಗೆ ಯೂಸ್ ಮಾಡ್ತೇವೆ ರೀ. ಓಕೆ, ಎಲ್ಲ ಕಡೆನೂ ನಾವೇನು ಮಾಡೋದಿಲ್ಲ ರೀ? ಸ್ಪ್ಯಾನರ್ ಯೂಸ್ ಮಾಡೋದಿಲ್ಲ. ಎಲ್ಲ ಕಡೆ ನಾವೇನು ಮಾಡೋದಿಲ್ಲ ರೀ? ರೆಂಚ್ ಯೂಸ್ ಮಾಡೋಂಗಿಲ್ಲ. ಎಲ್ಲಿ ಯಾವ ವಸ್ತುವನ್ನು ಉಪಯೋಗ ಮಾಡಬೇಕಲ್ಲ, ಯಾವ ಕೆಲಸಕ್ಕೆ ಅದ ಪಾರ್ಟನ್ನು ಏನು ಮಾಡ್ಬೇಕು? ನಾವು ಉಪಯೋಗ ಮಾಡಬೇಕು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಈ ಉಪಕರಣಗಳು ಕೆಲಸವನ್ನು ಸುಲಭಗೊಳಿಸುತ್ತದೆ, ಈಸಿ ಟು ಹ್ಯಾಂಡಲ್. ಓಕೆ, ಸೊ ಇದರಿಂದ ಏನಾಗ್ತೈತೆ ರೀ? ಕೆಲಸ ಆರಾಮಾಗ್ತೈತಿ. ಎರಡನೇದೇನು ರೀ? ನಾವು ಟೈಮನ್ನು ಕೂಡ ಏನು ಮಾಡ್ಬೋದು ರೀ? ಉಳಿಸ್ಬೋದು. ಮತ್ತು ಪಾರ್ಟ್ಸ್ಗಳ ಲೈಫ್ ಸ್ಪ್ಯಾನ್ ಕೂಡ ಏನಾಗ್ತೈತೆ ರೀ? ಇನ್ಕ್ರೀಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಗ್ರಾಹಕರ ಸೇವೆಯ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂದ್ಕೆನ 2 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಇದೆ. ಫಸ್ಟ್ ಏನು ಮಾಡಿರಿ? ನಿಮ್ಮ ಉತ್ಪನ್ನವನ್ನು ಇವು ನಷ್ಟ ಬರೆದ್ಬಿಡ್ರಿ ನೀವು. ಓಕೆ, ಆನ್ಸರ್ ನಷ್ಟ ಬರೀರಿ. ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಿಮ್ಮ ಉತ್ಪನ್ನವನ್ನು ತಿಳಿರಿ ಅಂತಂದ್ರೆ ನೀವೇನು ಪ್ರಾಡಕ್ಟ್ ಸೇಲ್ ಮಾಡ್ತಿರ್ತಾರಲ್ಲ, ವೆಹಿಕಲ್, ಆ ವೆಹಿಕಲ್ನ ಬಗ್ಗೆ ನಿಮ್ಗೆ ಏನಾಗಿರ್ಬೇಕು ರೀ? ಸಂಪೂರ್ಣವಾದ ಮಾಹಿತಿ ಇರಬೇಕು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಮ್ಯಾನೇಜರ್ನ ಕೇಳ್ಕೊಂಬಂದು ಏನು ಮಾಡ್ಬೇಕ್ರಿ? ಅವ್ರಿಗೆ ಇನ್ಫಾರ್ಮೇಷನ್ನ ನೀಡಬೇಕು. ಓಕೆ, ಸರ್ ನಂಗೆ ಗೊತ್ತಿಲ್ಲ ರೀ ಅಂತಂದ್ರೆ ಸೊ ಅದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿನ ಏನು ಮಾಡ್ತೈತೆ ರೀ? ಕಡಿಮೆ ಮಾಡ್ತೈತೆ. ಇದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರಬೇಕು. ಎರಡನೇದೇನಪ್ಪ? ಉತ್ತಮ ಅಂಶವನ್ನು ಅನುಭವಿಸಿದ್ರೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತೇವ್ರಿ ನಾವು. ಅದಕ್ಕೆ ಫೀಲ್ ಗುಡ್ ಫ್ಯಾಕ್ಟರ್ ಅಂದರೆ ಸೊ ನೀವು ಅವರ ಜೊತೆ ಎಷ್ಟೊತ್ತು ಸಂಭಾಷಣೆ ಮಾಡ್ತಿರಲ್ಲ, ಅವಷ್ಟು ಸಂಭಾಷಣೆಯು ಕೂಡ ಏನಾಗಿರ್ಬೇಕಂತಂದ್ರೆ ಒಂದು ಒಳ್ಳೆಯ ಅನುಭವ ಆಗಿರಬೇಕು. ಓಕೆ, ಮೂರನೇದು
ದೇಹ ಭಾಷೆ ಮತ್ತು ಸಂವಹನ, ಬಾಡಿ ಲ್ಯಾಂಗ್ವೇಜ್ ಮತ್ತು ಐ ಕಾಂಟ್ಯಾಕ್ಟ್. ಸೊ ನೀವು ಕಸ್ಟಮರ್ ಜೊತೆ ಮಾತಾಡ್ತಿರಪ್ಪ ಅಂದ್ರೆ ಅವ್ರ ಕಣ್ಣಲ್ಲಿ ಕನೆಕ್ಟ್ ಮಾತಾಡ್ಬೇಕು ಮತ್ತು ಅವ್ರು ಏನು ಮಾತಾಡ್ತಿರ್ತಾರಲ್ಲ ಅದನ್ನು ಸರಿಯಾಗಿ ಏನು ಮಾಡ್ಬೇಕು ರೀ, ಕೇಳಿಸ್ಕೋಬೇಕು. ಎರಡನೇದು ಏನಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು ರೀ, ಅವ್ರಿಗೆ ಗ್ರೀಟಿಂಗ್ಸ್ ಮಾಡ್ಬೇಕು ರೀ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು, ಅವರು ಹೇಳೋ ಪ್ರಶ್ನೆಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕು ಮತ್ತು ಅವ್ರಿಗೆ ನೀವೇನು ಮಾಡ್ಬೇಕು ರೀ, ಸರಿಯಾಗಿ ಒಳ್ಳೆ ಉತ್ತರವನ್ನು ನೀಡಬೇಕು. ಓಕೆ. ನೆಕ್ಸ್ಟ್, ಅತಿಥಿ ಅಗತ್ಯಗಳನ್ನು ನಿರೀಕ್ಷಿಸಿ. ಅಂದರೆ ಕಸ್ಟಮರ್ಗೆ ಏನು ಬೇಕು ಅನ್ನೋದನ್ನು ಅವ್ರಿಗೆ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಏನು ಮಾಡ್ಬೇಕು ರೀ, ನೀವು ತಿಳ್ಕೊಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಏನು ಮಾಡ್ಬೇಕು, ನೀವು ಕೆಲಸವನ್ನು ಮಾಡ್ಬೇಕು. ನೆಕ್ಸ್ಟ್ ಬರ್ತೈತೆ ರೀ ವೆಹಿಕಲ್ ಇಂಜಿನ್ನ ಚಿತ್ರ. ಸೊ ಇದನ್ನು ಭಾಳ ಸರಿ ಕೇಳ್ಯಾನ ರೀ, ಒಂದು ಮಿನಿಮಮ್ ಅಂದ್ರೆ 4 to 5 times ಕೇಳ್ಯಾನ. ಸೊ ಈ ಚಿತ್ರ ತೆಗೀರಿ. ಓಕೆ. ನೆಕ್ಸ್ಟ್, ಬ್ಯಾಟರಿ ಯಾವುದಾದ್ರು 2 ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳ್ರಿ. ಓಕೆ. ಬ್ಯಾಟ್ರಿ ನೋಡ್ರಿ ಇದೆ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಹಾರ್ಡ್ರಿ ಇದೆ. ಓಕೆ. ಸೊ ವಾಹನವನ್ನು ಪ್ರಾರಂಭಿಸುವಾಗ ಏನು ಮಾಡ್ತಿದ್ರಿ, ಬ್ಯಾಟ್ರಿಯು ಸ್ಟಾರ್ಟಿಂಗ್ ಮೋಟರ್, ಇಗ್ನಿಷನ್ ಸಿಸ್ಟಮ್ ಮತ್ತು ಇತರೆ ಎಲೆಕ್ಟ್ರಿಕಲ್ ಉಪಕರಣಗಳ ವಿದ್ಯುತ್ತನ್ನು ಸರಬರಾಜು ಮಾಡ್ತೈತಿ. ಸೊ ಸ್ಟಾರ್ಟಿಂಗ್ ಮೋಟ್ರ್ ಅಂತ ಕೊಟ್ಟಾನ್ರಿ. ಸೊ ಈ ಸ್ಟಾರ್ಟಿಂಗ್ ಮೋಟರ್ದ ಕೆಲಸ ಏನು ಗೊತ್ತ್ರಿ, ಸೊ ವೆಹಿಕಲನ್ನು ಸ್ಟಾರ್ಟ್ ಮಾಡೋದು. ಇದೇನು ಮಾಡ್ತೈತೆ ಅಂದ್ರೆ 250 ಆಂಪರ್ ಕರೆಂಟನ್ನು ಏನು ಮಾಡ್ತೈತೆ ರೀ, ಬ್ಯಾಟ್ರಿಯಿಂದ ಏನು ಮಾಡ್ತೈತೆ ರೀ, ಯೂಸ್ ಮಾಡಿ ಏನು ಮಾಡ್ತೈತೆ ರೀ, ಇಂಜಿನನ್ನು ಸ್ಟಾರ್ಟ್ ಮಾಡ್ತೈತೆ. ಎರಡನೇದು ಇಗ್ನಿಷನ್ ಸಿಸ್ಟಮ್. ಸೊ ಸ್ಪಾರ್ಕ್ ಪ್ಲಗ್ನಿಂದ ಸ್ಪಾರ್ಕ್ ಪ್ಲಗ್ನಾಗ ಸ್ಪಾರ್ಕ್ ಬರ್ತೈತೆ ಗೊತ್ತ್ರಿ. ಸೊ ಇಗ್ನಿಷನ್ ಸಿಸ್ಟಮ್ನಿಂದ ಸ್ಪಾರ್ಕ್ ಪ್ಲಗ್ ಏನಾಕೈತೆ ರೀ, ವರ್ಕ್ ಆಕೈತೆ. ಇನ್ನು ಮೂರನೇದು ಎಲೆಕ್ಟ್ರಿಕಲ್ ಉಪಕರಣಗಳಂದ ಈಗ ನಿಮ್ಮ ಸಪೋಸ್ ಹೆಡ್ಲೈಟ್ ಆಗಿರ್ಬೋದು ರೀ, ಇಂಡಿಕೇಟರ್ಸ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ ಆಗಿರ್ಬೋದು, ಇವಕ್ಕೆಲ್ಲ ಏನು ಮಾಡ್ತೈತೆ ರೀ, ಫಸ್ಟ್ ಕರೆಂಟನ್ನು ಸಪ್ಲೈ ಮಾಡ್ತೈತೆ. ಎರಡನೇದು ವಾಹನದ ಎಲ್ಲ ವಿದ್ಯುತ್ ಉಪಕರಣಗಳಿಗೆ ವಾಹನವು ಚಾಲನೆ ಇಲ್ಲದಾಗಲೂ ವಿದ್ಯುತ್ತನ್ನು ಸರಬರಾಜು ಮಾಡುತ್ತದೆ. ಓಕೆ. ಸೊ ಇದೇನು ಮಾಡ್ತೈತೆ ರೀ, ವೆಹಿಕಲ್ ಸ್ಟಾರ್ಟ್ ಇದ್ದಾಗಂತೂ ಏನಾಗಿರ್ತೈತೆ ರೀ, ಅಲ್ಟರ್ನೇಟ್ರ ಬ್ಯಾಟ್ರಿನ ಚಾರ್ಜ್ ಮಾಡ್ತಿರ್ತೈತಿ, ನಿಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಿರ್ತೈತಿ. ಸೊ ಬ್ಯಾಟ್ರಿ ಏನು ಮಾಡ್ತೈತೆ ರೀ, ಸೊ ಎಲೆಕ್ಟ್ರಿಸಿಟಿಯನ್ನು ಸ್ಟೋರ್ ಮಾಡ್ತಾನೆ ಇರ್ತೈತಿ. ಸೊ ವೆಹಿಕಲ್ಲಿಗೆ ಬಂದೈತಪ್ಪ, ವೆಹಿಕಲ್ ಸ್ಟಾಪ್ ಆಯ್ತು ಅಂದ್ರೆ ಅವಾಗಲೂ ಕೂಡ ನಿಮ್ಗೆ ಏನಾದರೂ ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಕರೆಂಟ್ ಬೇಕಂದ್ರೆ ಇದೇನು ಮಾಡ್ತೈತೆ ರೀ, ಸೊ ಎಲೆಕ್ಟ್ರಿಸಿಟಿಯನ್ನು ಏನು ಮಾಡ್ತೈತೆ ಇದೆ, ಸರಬರಾಜು ಮಾಡ್ತೈತಿ. ಮೂರನೇದು ಏನು ಮಾಡ್ತೈತೆ ಅಂದ್ರೆ ಬ್ಯಾಟ್ರಿ ಸೊ ವಿದ್ಯುತ್ ಶಕ್ತಿಯನ್ನು ಬಹಳ ಕಾಲಗಳವರೆಗೂ ಕೂಡ ಏನು ಮಾಡ್ತೈತೆ ರೀ, ಸಂಗ್ರಹಿಸಿ ಇಟ್ಕೊಳ್ತೈತಿ. ಓಕೆ. ನಿಮಗೆ ಯಾವಾಗ ಬೇಕಲ್ಲ ಅವಾಗ ಏನು ಮಾಡ್ತೈತೆ ರೀ, ನೀವು ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತೈತೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಅಲ್ಟರ್ನೇಟರ್ನ ಅಥವಾ ಆವರ್ತಕದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಫಸ್ಟ್ ಏನು ಮಾಡ್ತೈತೆ ರೀ, ಇದು ಇಂಜಿನ್ ಚಾಲನೆಯಲ್ಲಿರುವಾಗ ಪರ್ಯಾಯ ಪ್ರವಾಹವನ್ನು ಉತ್ಪಾದಿಸುತ್ತದೆ. ಅಂದ್ರೆ ಇಂಜಿನ್ ಸ್ಟಾರ್ಟ್ ಇದ್ದಾಗ ಏನು ಮಾಡ್ತೈತೆ ರೀ, ಇದು ಎಲೆಕ್ಟ್ರಿಸಿಟಿಯನ್ನು ಏನು ಮಾಡ್ತೈತೆ ರೀ, ಉತ್ಪಾದನೆ ಮಾಡ್ತೈತಿ. 1ನೇ ಪಾಯಿಂಟ್. ಎರಡನೇದು ಏನು ಮಾಡ್ತೈತೆ ರೀ, ರೆಕ್ಟಿಫೈರ್ಗಳೊಂದಿಗೆ AC-ಯನ್ನು DC-ಯನ್ನು ಏನು ಮಾಡ್ತೈತೆ, ಕನ್ವರ್ಟ್ ಮಾಡ್ತೈತೆ. ಇದೇನು ಮಾಡ್ತೈತೆ ರೀ, ಆಲ್ಟರ್ನೇಟಿವ್ ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ ಏನು ಮಾಡ್ತೈತಿ, ಕನ್ವರ್ಟ್ ಮಾಡ್ತೈತಿ. ಮೂರನೇದು ಆಟೋಮೊಬೈಲ್ ಚಾಲನೆಯಲ್ಲಿರುವಾಗ ಇದು ವಿದ್ಯುತ್ನ ಮೂಲವಾಗಿದೆ. ಸೊ ವೆಹಿಕಲ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನೀವು ತಿಳ್ಕೊಂಬಿಡ್ಬೇಕು ರೀ, ಆಲ್ಟರ್ನೇಟರ್ ಏನಾಗ್ತಿರ್ತೈತೆ ರೀ, ಸ್ಟಾರ್ಟ್ ಆಗಿರ್ತೈತಿ, ಇಟ್ ವಿಲ್ ಚಾರ್ಜ್ ದ ಬ್ಯಾಟ್ರಿ. ಇನ್ನು ನಾಲ್ಕನೇದು ಏನು ಮಾಡ್ತೈತೆ ರೀ, ಇದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡುತ್ತದೆ. ಓಕೆ. ನೆಕ್ಸ್ಟ್, ಬರ್ತೈತೆ ರೀ ಇರುಳು ನೋಟ ನೆರವು ಅಥವಾ ನೈಟ್ ವಿಷನ್ ಅಸಿಸ್ಟ್ ವ್ಯವಸ್ಥೆ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳೋಣ. ಸೊ ಇದೇನು ಮಾಡ್ತೈತೆ ಅಂದ್ರೆ ವಾಹನವನ್ನು ಸರಿಯಾಗಿ ನಿರ್ವಹಿಸೋದು. ರಾತ್ರಿಯ ಸಮಯದಲ್ಲಿ ಈ ಒಂದು ಹೊಸ ವ್ಯವಸ್ಥೆ ಏನಾಗ್ತೈತೆ ರೀ, ಕಾರ್ಯನಿರತ ಆಗ್ತೈತಿ. ನೈಟ್ ಟೈಮ್ ಒಳಗೆ ಅಷ್ಟೇ ಇದು ಆ್ಯಕ್ಟಿವೇಟ್ ಆಗ್ತೈತೆ ರೀ. ಎರಡನೇದು, ಕೆಲವು ಹೊಸ ವಾಹನ ತಂತ್ರಜ್ಞಾನವು ಚಾಲಕರು ರಸ್ತೆ ಕೆಳಗೆ ನೋಡಲು ಏನು ಮಾಡ್ತೈತೆ ರೀ, ಅನುಮತಿಸುತ್ತದೆ. ಓಕೆ. ಸೊ ಇದೇನು ಮಾಡ್ತೈತೆ ಅಂತಂದ್ರೆ ಸೊ ಮುಂದ್ಗಡೆ ಅಷ್ಟೇ ಅಲ್ರಿ, ಮ್ಯಾಕ್ಸಿಮಮ್ ಇದು 500 ಮೀಟ್ರ್ ಅಥವಾ 1 ಕಿಲೋಮೀಟ್ರ್ ತನಕ ವರ್ಕ್ ಆಗೈತೆ ರೀ ಟಾಪ್ ಆ್ಯಂಡ್ ಮಾಡಲ್ಸ್ ಒಳಗಡೆ. ಎರಡನೇದು ಏನಪ್ಪ ಅಂತಂದ್ರೆ ರಸ್ತೆ ಕೆಳಗಡೆ ಎಕ್ಸಾಕ್ಟ್ಲಿ ಏನೈತಪ್ಪ ಅದನ್ನು ನೋಡೋಕೆ ಕೂಡ ಏನು ಮಾಡ್ತೈತೆ ಇದ್ರೆ ಡ್ರೈವರ್ಗೆ ಹೆಲ್ಪ್ ಮಾಡಿದೆ. ಸೊ ಇದ್ರೊಳಗೆ ಏನಿರ್ತಾವೆ ರೀ, ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಗಳಿರ್ತಾವೆ. ಸೊ ಇದರಿಂದಾಗಿ ಏನು ಮಾಡ್ಬೋದು, ಅವರು ಸಾಮಾನ್ಯವಾಗಿ ಪ್ರಾಣಿಗಳನ್ನು, ಪಾದಚಾರಿಗಳನ್ನು ಮತ್ತು ಇತರೆ ವಾಹನಗಳನ್ನು ರಸ್ತೆಯಲ್ಲಿ ಏನು ಮಾಡ್ಬೋದು ರೀ, ಸರಳವಾಗಿ ಏನು ಮಾಡ್ಬೋದು, ಗುರುತಿಸ್ಬೋದು. ಸೊ ಮುಂದೆ ಏನಾದರೂ ಆಗುವಂಥ ಅಪಘಾತ ಇತ್ತಂದ್ರೆ ಆ ಅಪಘಾತವನ್ನು ಏನು ಮಾಡ್ಬೋದು, ಇವರು ಈ ಸಿಸ್ಟಮ್ನಿಂದ ಏನು ಮಾಡ್ಬೋದು, ತಡೆಗಟ್ಟಬೋದು. ಓಕೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವುಗಳನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ನ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳೋಣ. ಸೊ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಸೊ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮ ಕಾರುಗಳ ಮೇಲಿನ ಕಡಿಮೆ ಟೈರ್ನ ಒತ್ತಡವನ್ನು ಏನು ಮಾಡ್ತೇವೆ ರೀ, ತೆಗೆದು ಹಾಕಲು ಅಥವಾ ತೊಡೆದು ಹಾಕಲು ಇತ್ತೀಚಿನ ಅತ್ಯುತ್ತಮ ತಂತ್ರಜ್ಞಾನವನ್ನು ಒದಗಿಸುತ್ತದೆ. ಇಲ್ಲಿ ಹೇಳ್ತೇನೆ ನೋಡೋಣ. ಸೊ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇರ್ತೈತೆ ರೀ, ಇದು ಡ್ಯಾಶ್ಬೋರ್ಡ್ ಒಳಗೆ ಇರ್ತೈತೆ ನಿಮಗೆ. ಇದೇನು ಮಾಡ್ತೈತೆ ಗೊತ್ತ್ರಿ, ಸೊ ನೀವು ವೆಹಿಕಲನ್ನು ಸ್ಟಾರ್ಟ್ ಮಾಡ್ತಿರಲ್ಲ, ನಿಮ್ಮ ವೆಹಿಕಲ್ನಲ್ಲಿ ಯಾವುದಾದ್ರೂ ಚಕ್ರದಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಇತ್ತು ಅಂತ ತಿಳ್ಕೊರಿ, ಇದೇನು ಮಾಡ್ತೈತೆ ನಿಮಗೆ ತಿಳಿಸ್ತೈತಿ. ಸೊ ಇಲ್ಲಿ ನಿಮ್ಗೆ ಗಾಳಿ ಪ್ರಮಾಣದ ಬಗ್ಗೆ ಹೇಳ್ಬಿಡ್ತೇನೆ ನಾನು. ಗಾಳಿ ಪ್ರಮಾಣ ಕಡಿಮೆ ಇತ್ತು ಅಂತ ತಿಳ್ಕೊರಿ ಚಕ್ರದಲ್ಲಿ. ಸೊ ಇದೇನಾಗ್ತೈತೆ ರೀ, ಕಳಪೆ ಮೈಲೇಜ್ಗೆ ಕಾರಣ ಆಗ್ತೈತೆ. ಸೊ ಜಾಸ್ತಿ ಇತ್ತಂತಂದ್ರೆ ಟೈರ್ ಏನಾಗ್ಬೋದು ರೀ,
ಬ್ಲಾಸ್ಟ್ ಆಗ್ಬೋದು ಅಥವಾ ಅಪಘಾತ ಆಗ್ಬೋದು, ರೋಲಿಂಗ್ ಸರಿಯಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದೇನು ಮಾಡ್ತೈತ್ರಿ, ನಿಮಗೆ ಚಕ್ರಗಳಲ್ಲಿ ಎಷ್ಟು ಪ್ರಮಾಣದ ಗಾಳಿ ಐತಿ, ಸೊ ನೀವು ವಾಹನವನ್ನು ಚಲಾಯಿಸಲಿಕ್ಕೆ ಅನುಕೂಲ ಇದೆ ಇಲ್ಲೋ ಅನ್ನೋದನ್ನು ಏನು ಮಾಡ್ತೈತಿ ನಿಮ್ಗೆ ಸ್ಟಾರ್ಟ್ ಆದ್ಮೇಲೆ ಹೇಳ್ತೈತಿ. ಎರಡನೇದು, ಇದು ಅಪಘಾತ ಅಥವಾ ಕಳಪೆ ಮೈಲೇಜ್ಗೆ ಏನಾಗ್ಬೋದು ರೀ ಕಾರಣ ಆಗ್ಬೋದು. ಏನಪ್ಪ, ಚಕ್ರದಲ್ಲಿ ಗಾಳಿ ಪ್ರಮಾಣ ಕಡಿಮೆ ಇತ್ತಂದ್ರೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಏನು ಮಾಡ್ತೈತೆ ರೀ, ಫ್ಲ್ಯಾಟ್ ಟೈರ್ಗಳ ಬಗ್ಗೆ ಸೆಕೆಂಡುಗಳಲ್ಲಿ ನಿಮ್ಮನ್ನು ಎಚ್ಚರಿಸುತ್ತದೆ. ಒಂದು ವೇಳೆ ಚಕ್ರದೊಳಗಡೆ ಗಾಳಿನ ಇಲ್ಲ ಅಂತ ತಿಳ್ಕೊರಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನೀವು ವೆಹಿಕಲ್ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ಏನು ಮಾಡಿಬಿಡ್ತೈತೆ, ನಿಮ್ಗೆ ಅದು ಬ್ಲಿಂಕ್ ಮಾಡ್ತೈತಿ ರೆಡ್ ಕಲರ್ ಲೈಟ್. ಓಕೆ, ಮೇಲ್ ಫಂಕ್ಷನ್ ಇಂಡಿಕೇಟರ್ ಲೈಟ್ ಅಂತ ಕರಿತೀವಿ ಅನ್ನೋದನ್ನು, ಅದು ಬ್ಲಿಂಕ್ ಮಾಡ್ತೈತಿ. ಎಕ್ಸಾಕ್ಟ್ಲಿ ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸೊ ಏನಪ್ಪ ಅಂದ್ರೆ, ಸೊ ಈ ಚಕ್ರದ ನಮಗೆ 4 ಚಕ್ರ ಅದಾವೆ, 4 ಚಕ್ರದೊಳಗೆ ನಮ್ದು ಈ ಚಕ್ರದಲ್ಲಿ ಏನಿಲ್ಲಪ್ಪ ಗಾಳಿ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದರಿಂದಾಗಿ ಫ್ಲ್ಯಾಟ್ ಟೈರ್ನಿಂದ ಕಾರು ಅಪಘಾತದಲ್ಲಿ ಭಾಗಿಯಾಗುವ ಸಾಧ್ಯತೆಯನ್ನು ಏನು ಮಾಡ್ತಾರೆ, ಕಡಿಮೆ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಾಗ್ತಂದ್ರೆ ಏನು ಮಾಡ್ತೀರಿ, ನೀವು ಫಸ್ಟ್ ಅದಕ್ಕೆ ಏರ್ ಫಿಲ್ ಮಾಡ್ತೀರಿ. ಓಕೆ, ಇಲ್ಲಪ್ಪ ಅಂದ್ರೆ ಪಂಚರ್ ಆಗಿತ್ತಂದ್ರೆ ನೀವು ಪಂಚರನ್ನು ರಿಮೂವ್ ಮಾಡ್ತೀರಿ. ಓಕೆ, ಸೊ ಈ ಥರ ಏನು ಮಾಡ್ತೈತ್ರಿ, ನಿಮಗೆ ಅಪಘಾತವನ್ನು ತಡೆಗಟ್ಟಲು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಹಾಯವನ್ನು ಮಾಡ್ತೈತೆ. ಓಕೆ, ನೆಕ್ಸ್ಟ್, ಉತ್ತಮ ಬ್ರೇಕಿಂಗ್ ವ್ಯವಸ್ಥೆ ಅವಶ್ಯಕತೆಗಳನ್ನು ಬರೀರಿ ಅಂತ ಏನೋ. ಓಕೆ, ಬ್ರೇಕ್ ಅಂದ್ರೆ ಏನು ರೀ, ಇದೇನು ಮಾಡ್ತೈತೆ ರೀ, ಫಸ್ಟ್ ಸೊ ಇದು ವಾಹನವನ್ನು ನಿಯಂತ್ರಿಸಲು ಬಳಸ್ತೇವೆ ರೀ, ಇಲ್ಲಾಂದ್ರೆ ನಿಲ್ಲಿಸಲು ಬಳಸ್ತೇವೆ. ಓಕೆ, ಬ್ರೇಕ್ ಇದೇನು ಮಾಡ್ತೈತೆ ರೀ, ಘರ್ಷಣೆಯನ್ನು ಉತ್ಪತ್ತಿ ಮಾಡ್ತೈತಿ. ಇದ್ರ ಬಗ್ಗೆ ಒಂದು ಮಾರ್ಸಿಕೆ ಹೇಳ್ತಾನೆ ರೀ. ಬ್ರೇಕ್ಗಳು ವಾಹನಗಳನ್ನು ಕಡಿಮೆ ದೂರ ಮತ್ತು ಕಡಿಮೆ ಸಮಯದಲ್ಲಿ ಏನು ಮಾಡಬೇಕು, ನಿಲ್ಲಿಸ್ಬೇಕು. ಓಕೆ, ನೀವು ಇಲ್ಲಿ ಬ್ರೇಕ್ ಹಾಕಿದ್ರೆ ಅದು ಹೋಗಿ 1 ಮಿನಿಟ್ 2 ಮೀಟರ್ ಹೋಗಿ ಏನಾಗಬಾರ್ದು, ಸ್ಟಾಪ್ ಆಗಬಾರ್ದು. ಇದರಿಂದ ಅಪಘಾತ ಆಗುವಂಥ ಸಾಧ್ಯತೆ ಇರ್ತೈತಿ. ಸೊ ನೀವೆಲ್ಲಿ ಬ್ರೇಕ್ ಹಾಕ್ತಿರಲ್ಲ, ನೀವು ಅಂದ್ಕೊಂಡಂಥ ಸಮಯದಲ್ಲಿ ನೀವು ಅಂದ್ಕೊಂಡಂಥ ಜಾಗದಲ್ಲಿ ಏನಾಗಬೇಕು ರೀ, ವಾಹನ ನಿಲ್ಲಬೇಕು. ಎರಡನೇದು, ಒಳ್ಳೆ ರಸ್ತೆ ಅಥವಾ ಕೆಟ್ಟ ರಸ್ತೆಗಳಲ್ಲಿ ಏನು ಮಾಡಬೇಕು ರೀ, ಬ್ರೇಕ್ಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಓಕೆ, ಮೂರನೇದು, ಡ್ರೈವರ್ನಿಂದ ಪೆಡಲ್ ಮಾಡುವ ಪ್ರಯತ್ನವು ಡ್ರೈವರ್ಗೆ ಒತ್ತಡವಾಗದಂತೆ ಇರಬಾರ್ದು. ಅಂದರೆ ನೀವು ಬ್ರೇಕ್ ಪೆಡಲನ್ನು ಪ್ರೆಸ್ ಮಾಡ್ತಿರಲ್ಲ, ಅದು ಭಾಳ ಹಾರ್ಡ್ ಇರಬಾರ್ದು ರೀ, ಸ್ಮೂತ್ ಇರಬೇಕು. ನೀವು ಪ್ರೆಸ್ ಮಾಡಿದ ಕೂಡಲೇ ಏನಾಗಬೇಕು ರೀ, ಅದು ಒಳಗಡೆ ಹೋಗ್ಬೇಕು. ಓಕೆ, ನೀವು ರಿಲೀಸ್ ಮಾಡಿದ ತಕ್ಷಣ ಏನಾಗಬೇಕು ರೀ, ಅದು ಮೇಲೆ ಬರಬೇಕು. ಸೊ ಅದು ಹಾರ್ಡ್ ಇತ್ತಂತ ತಿಳ್ಕೊರಿ, ಡ್ರೈವರ್ ಏನು ಮಾಡ್ಬೇಕಾಗ್ತೈತೆ ರೀ, ಪ್ರೆಷರ್ ಹಾಕುವಂಥ ಸಾಧ್ಯತೆ ಇರ್ತೈತಿ. ಆ ಥರ ಇರಬಾರ್ದು. ನೆಕ್ಸ್ಟ್, ಎಲ್ಲ ಹವಾಮಾನದಲ್ಲಿಯೂ ಬ್ರೇಕ್ಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಓಕೆ, ಸೊ ಹೊರಗಡೆ ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಸೊ ಎವ್ರಿ ಸೀಸನ್ ಇಟ್ ಶುಡ್ ಬಿ ಪ್ರಾಪರ್ಲಿ ವರ್ಕ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಬ್ಲೈಂಡ್ ಸ್ಪಾಟ್ ಬಗ್ಗೆ ಕೇಳೋಣ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಬಗ್ಗೆ ಕೇಳೋಣ. ಸೊ ವರದಾನವಾಗಿದೆ, ಏಕೆ ಸಮರ್ಥಿಸಿಕೊಡ್ರಿ ಅಂತೇಳಿ. ಸೊ ನೋಡಿರಿ, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅನ್ನೋದು ನಾವು ತಿರುವು ಮಾಡಲು ಪ್ರಯತ್ನಿಸಿದರೆ, ಸಪೋಸ್ ನಾವೀಗ ಮುಂದೆ ಹೋಗಿ ಲೆಫ್ಟ್ ಟರ್ನ್ ಅಥವಾ ರೈಟ್ ಟರ್ನ್ ತೊಗೊಳ್ಬತ್ನಾಗ ನಮ್ಮ ಬ್ಲೈಂಡ್ ಸ್ಪಾಟ್ನಲ್ಲಿ ಅಥವಾ ಕಾರು ಇದ್ದರೆ ನಮ್ಮನ್ನು ಎಚ್ಚರಿಸುವ ವ್ಯವಸ್ಥೆ ಆಗಿದೆ. ಅಂದ್ರೆ ಸೊ ಈಗ ನಾವು ಟರ್ನ್ ಮಾಡ್ತಿರ್ತೇವೆ ಅಂತ ತಿಳ್ಕೊರಿ. ಸೊ ನಾವು ಒಂದು ವೆಹಿಕಲ್ ತೊಗೊಂಡೇನಿ, ನಾನು ಅದನ್ನು ಏನು ಮಾಡ್ತೇನೆ ರೀ, ಟರ್ನ್ ಮಾಡ್ತೇನೆ. ಟರ್ನ್ ಮಾಡುವಾಗ ನನಗೆ ಕಣ್ಣಿಗೆ ಕಾಣಲಾರ್ದೇನ ನಾ ಏನಾದರೂ ನನ್ನ ವೆಹಿಕಲನ್ನು ಟರ್ನ್ ಮಾಡಿದಪ್ಪ, ಅವಾಗೇನಾದರೂ ಅಲ್ಲಿ ವ್ಯಕ್ತಿ ಇದ್ದ ಅಥವಾ ಏನಾದರೂ ಒಂದು ಕಾರ್ ಇತ್ತಪ್ಪ ಅಥವಾ ಯಾರಾದರೂ ಪ್ರಾಣಿಗಳಿದ್ವು ಅಂತಂದ್ರೆ ಅವಾಗ ಈ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಏನಾಕೈತೆ ರೀ, ಆ್ಯಕ್ಟಿವ್ ಆಗ್ತೈತೆ. ಓಕೆ, ಎರಡನೇದು, ಈ ತಂತ್ರಜ್ಞಾನವು ಚಾಲಕನು ಟರ್ನ್ ಸಿಗ್ನಲನ್ನು ಹಾಕಿದಾಗ ತಕ್ಷಣವೇ ಪ್ರತಿಕ್ರಿಯಿಸುತ್ತದೆ. ಸೊ ನೀವು ಯಾವಾಗ ಇಂಡಿಕೇಟರ್ ಹಾಕ್ತಿರಲ್ಲ ಅವಾಗ ಇದೇನಾಕೈತೆ ರೀ, ಆ್ಯಕ್ಟಿವ್ ಆಕೈತಿ. ಓಕೆ, ಸೊ ಆ್ಯಕ್ಟಿವ್ ಆಕೈತೆ ರೀ, ಚಾಲಕನ ಬ್ಲೈಂಡ್ ಸ್ಪಾಟ್ನಿಂದ ಉಂಟಾಗುವ ಘರ್ಷಣೆಯನ್ನು ತಡೆಯುತ್ತದೆ. ಒಂದು ವೇಳೆ ಡ್ರೈವರ್ ಗೊತ್ತಾಗಲಾರ್ದೆ ನಾವು ಟರ್ನ್ ಮಾಡಿದ ಅಂತಂದ್ರೆ, ಸೊ ಅಲ್ಲಿ ಏನಾರ ಪ್ರಾಬ್ಲಮ್ ಆಗ್ತಿತ್ತು ಅಂತಂದ್ರೆ ಇದೇನಾಗ್ತೈತೆ ರೀ, ಸಡನ್ಲಿ ಬ್ರೇಕನ್ನು ಅಪ್ಲೈ ಮಾಡಿ ಮುಂದೆ ಆಗುವ ಅಪಘಾತವನ್ನು ಏನು ಮಾಡ್ತೈತೆ ರೀ, ನಿಯಂತ್ರಣ ಮಾಡ್ತೀವಿ. ನೆಕ್ಸ್ಟ್ ಬರ್ತೈತೆ ರೀ, ಹ್ಯಾಂಡ್ ಎಕ್ಸಾ ಅಂದವಾದ ಚಿತ್ರವನ್ನು ಬರೀರಿ ಅಂತೇಳಿ. ಸೊ ಚಿತ್ರ ತೆಗೆದಕ್ಕೆ ನೀವೇನು ಮಾಡ್ಬೇಕ್ರಿ, ಇದ್ರದ ಪಾರ್ಟ್ಸ್ ಬರೀಬೇಕಾ, ಹ್ಯಾಂಡಲ್. ಓಕೆ, ಇದಕ್ಕೆ ಏನಂತೀವಿ ನಾವು, ಫ್ರೇಮ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನಂತೀವಿ ನಾವು, ವಿಂಗ್ ನಟ್. ಓಕೆ, ಇದಕ್ಕೆ ಏನಂತೀವಿ ನಾವು, ಬ್ಲೇಡ್. ಇಷ್ಟು ಬರೆದ್ರೆ ಸಾಕು. ಓಕೆ, ಚಿತ್ರ ತೆಗೀರಿ, ಇವು 4 ಪಾರ್ಟ್ಸನ್ನು ಗುರುತಿಸ್ರಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಅಲ್ಟರ್ನೇಟರ್ನ ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಏನವ. ಸೊ ಆಗಲ್ಲ ಹೇಳಿದ್ರೆ ನಮ್ಗೆ ಅಲ್ಟರ್ನೇಟರ್ ಅಂದ್ರೆ ಏನು ರೀ, ಆವರ್ತಕ. ಓಕೆ, ಆವರ್ತಕ ಅಂತ ಕರಿತೇವೆ. ಇದೇನು ಮಾಡ್ತೈತೆ ರೀ, ಅಲ್ಟರ್ನೇಟರ್ ಇಂಜಿನ್ ಚಾಲನೆಯಲ್ಲಿದ್ದಾಗ ವಿದ್ಯುತ್ತನ್ನು ಏನು ಮಾಡ್ತೈತೆ ರೀ, ಉತ್ಪಾದನೆ ಮಾಡ್ತೈತಿ. ಫಸ್ಟ್ ಏನು ಮಾಡ್ತೈತೆ ರೀ, ಎಲೆಕ್ಟ್ರಿಸಿಟಿಯನ್ನು ಏನು ಮಾಡ್ತೈತೆ ರೀ, ಉತ್ಪಾದನೆ ಮಾಡ್ತೈತಿ.
ಎರಡನೇದು ರೆಕ್ಟಿಫೈರ್ನ ಸಹಾಯದೊಂದಿಗೆ ಆಲ್ಟರ್ನೇಟಿವ್ ಕರೆಂಟನ್ನು ಡೈರೆಕ್ಟ್ ಕರೆಂಟನ್ನಾಗಿ ಪರಿವರ್ತನೆ ಮಾಡ್ತೈತೆ ರೀ. ಸೊ ಇಂಜಿನ್ ಕಾರ್ಯನಿರ್ವಹಿಸದೇ ಇರುವಾಗ ಆಟೋಮೊಬೈಲ್ನ ಎಲ್ಲ ವಿದ್ಯುತ್ ಉಪಕರಣಗಳಿಗೆ ಏನು ಮಾಡ್ತೈತೆ ರೀ, ಕರೆಂಟನ್ನು ಸರಬರಾಜು ಮಾಡ್ತೈತಿ. ಇಂಜಿನ್ ಕಾರ್ಯನಿರ್ವಹಿಸುತ್ತಿರುವಾಗ ಇದು ಬ್ಯಾಟ್ರಿಯನ್ನು ಏನು ಮಾಡ್ತೈತೆ ರೀ, ಚಾರ್ಜ್ ಮಾಡ್ತೈತೆ. ಓಕೆ, ಈಸಿ ಐತೆ. ನೆಕ್ಸ್ಟ್, ಆಟೋ ದೇಹದ ಅಥವಾ ಆಟೋ ಬಾಡಿಯ ವಿವಿಧ ಘಟಕಗಳು. ಬಾಡಿ ಶೆಲ್ ರೀ, ಡಿಕ್ಲಿಡ್, ಬಂಪರ್ ಮತ್ತು ಹುಡ್, ಫ್ಲೋರ್ ಅಸೆಂಬ್ಲಿ, ಡೋರ್ಸ್, ಸೀಟ್ಸ್, ಮಿರರ್ಸ್, ಇನ್ನು ಫ್ರಂಟ್ ವಿಂಡ್ ಶೀಲ್ಡ್ ಅಂತ ಬರ್ತೈತೆ ರೀ, ರಿಯರ್ ವಿಂಡ್ ಶೀಲ್ಡ್ ಅಂತ ಬರ್ತೈತಿ, ರೂಫ್ ಬರ್ತೈತಿ. ಓಕೆ, ಡಿಕ್ಲಿಡ್ ಬರ್ತೈತಿ. ಇವೆಲ್ಲ ಏನು ರೀ ಇವ? ಸೊ ಬಾಡಿ ಶೆಲ್ನ ಪಾರ್ಟ್ಗಳು. ಓಕೆ, ಸೊ ಆಟೋ ಬಾಡಿ ಪಾರ್ಟ್ಸ್ ಇವೆಲ್ಲ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸೊ ಸ್ಟೇರಿಂಗ್ ವ್ಯವಸ್ಥೆ ವಿಧಗಳು: ಮೆಕ್ಯಾನಿಕಲ್ ಸ್ಟೇರಿಂಗ್ ಸಿಸ್ಟಮ್ ಮತ್ತು ಪವರ್ ಸ್ಟೇರಿಂಗ್ ಸಿಸ್ಟಮ್. ಪವರ್ ಸ್ಟೇರಿಂಗ್ ಸಿಸ್ಟಮ್ ಒಳಗೆ ಏನು ಬರ್ತೈತೆ ರೀ, ರ್ಯಾಕ್ ಆ್ಯಂಡ್ ಪಿನಿಯನ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ಬರ್ತೈತಿ. ಸೊ ಇವೆರಡು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಸೊ ಹೈಡ್ರೋಮೀಟರ್ನ ಟಿಪ್ಪಣಿ ಬರೀರಿ. ಹೈಡ್ರೋಮೀಟರ್ನ ನೋಡ್ರಿ ನಾವು ಗಾಜಿನಿಂದ ತಯಾರು ಮಾಡಿರ್ತೇವೆ ರೀ. ಓಕೆ, ಎರಡನೇದು ಯಾವುದೇ ಒಂದು ದ್ರವದ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಥವಾ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಏನು ಮಾಡ್ತೀವಿ, ನಾವು ಬಳಸ್ತೀವಿ. ಸೊ ದ್ರವದ ಸಾಂದ್ರತೆ ಅಥವಾ ನೀರಿನ ಸಾಂದ್ರತೆ ಅನುಪಾತವನ್ನು ಅಳೆಯಲು ಹೈಡ್ರೋಮೀಟರನ್ನು ಸಾಮಾನ್ಯವಾಗಿ ಗಾಜಿನಿಂದ ಏನು ಮಾಡ್ತೇವೆ, ನಾವು ತಯಾರಿಸಿರ್ತೀವಿ. ಸಿಲಿಂಡರ್ ಆಕಾರದ ಕೊಳವೆಯನ್ನು ಒಳಗೊಂಡಿರ್ತೈತೆ ರೀ ಇದು. ಓಕೆ, ಟ್ಯೂಬನ್ನು ಅದು ನೇರವಾಗಿ ತೇಲುವಂತೆ ಮಾಡಲು ಪಾದರಸ ಅಥವಾ ಸೀಸದ ಹೊಡೆತದಿಂದ ತೂಕವಿರುವ ಬಲ್ಬನ್ನು ಹೊಂದಿರ್ತೈತಿ, ಅಂದರೆ ಥರ್ಮೋಮೀಟರ್ ಹೊಂದಿರ್ತೈತಿ ರೀ. ಸೊ ಪರೀಕ್ಷಿಸಬೇಕಾದ ದ್ರವವನ್ನು ಎತ್ತರದ ಧಾರಕದಲ್ಲಿ ಏನು ಮಾಡ್ತೀವಿ, ಸುರಿತೀವಿ. ಸೊ ಇಲ್ಲಿ ನೋಡಿರಿ, ನಿಮ್ಗೆ ಸಿಂಪಲ್ಲಾಗಿ ಇನ್ನೂ ಇದಕ್ಕಿಂತ ಸರಳ ಹೇಳ್ತೇನೆ ನಾನು ನಿಮ್ಗೆ. ಫಸ್ಟ್ ನೋಡಿರಿ ಹೈಡ್ರೋಮೀಟರ್ ಬಗ್ಗೆ. ಫಸ್ಟ್ ಇದನ್ನು ನಾವೇನು ಮಾಡಿರ್ತೇವೆ ರೀ, ಗಾಜಿನಿಂದ ತಯಾರು ಮಾಡಿರ್ತೇವೆ. ಸೊ ಇದು ಎರಡನೇ ಪಾಯಿಂಟ್ ಏನಂದ್ರೆ, ಇದನ್ನು ನಾವು ಒಂದು ದ್ರವದ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಮತ್ತು ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಏನು ಮಾಡ್ತೇವೆ ರೀ, ಬಳಸ್ತೀವಿ. ಮೂರನೇದು ಏನಪ್ಪ ಅಂದರೆ, ಇದ್ರೊಳಗೆ ಒಂದು ಥರ್ಮೋಮೀಟರ್ ಇರ್ತೈತೆ ರೀ, ಇದ್ರೊಳಗೆ ಒಂದು ಟ್ಯೂಬ್ ಇರ್ತೈತೆ. ಆ ಟ್ಯೂಬ್ ಒಳಗೆ ಏನಾದ್ರು ಥರ್ಮೋಮೀಟರ್ ಇರ್ತೈತೆ. ಸೊ ನೀವೇನು ಅಳತೆ ಮಾಡ್ಬೇಕಲ್ಲ, ಆ ದ್ರವವನ್ನು ಏನು ಮಾಡ್ಬೇಕು ರೀ, ಆ ಟ್ಯೂಬ್ನ ಮೇಲಿಂದ ಏನು ಮಾಡ್ಬೇಕು ರೀ, ಸುರಿಬೇಕು. ಸುರಿದಾದ್ಮೇಲೆ ಏನು ಮಾಡ್ಬೇಕು ರೀ, ಥರ್ಮೋಮೀಟರ್ ಏನು ಮಾಡ್ತೈತೆ ನಿಮಗೆ ರೀಡಿಂಗ್ ತೋರಿಸುತ್ತೆ. ಥರ್ಮೋಮೀಟರ್ ಒಳಗೆ ನೋಡಿರಿ, ಒಂದು ರೆಡ್ ಇರ್ತೈತಿ, ಇನ್ನೊಂದು ಎಲ್ಲೋ ಇರ್ತೈತೆ ರೀ, ಇನ್ನೊಂದು ಗ್ರೀನ್ ಇರ್ತೈತಿ. ಓಕೆ, ರೆಡ್ ಅಂದ್ರೆ ಏನು ರೀ, ಆ ದ್ರವ ಅಥವಾ ಆ ಪ್ರಾಡಕ್ಟ್ ಏನಾಗೈತೆ ರೀ, ಡಿಸ್ಚಾರ್ಜ್ ಆಗೈತಿ. ಎಲ್ಲೋ ಅಂತಂದ್ರೆ, ಸೊ ಇಟ್ ಈಸ್ ಇನ್ ಪಾರ್ಷಲ್ ಮೂಮೆಂಟ್, ಅಂದ್ರೆ ಸೊ ಅರ್ಧಂಬರ್ಧ ಚಾರ್ಜ್ ಐತಿ ಅಂತ ಈ ಥರ ತಿಳ್ಕೊಬೋದು ರೀ. ಗ್ರೀನ್ ಅಂತಂದ್ರೆ ಇಟ್ ಈಸ್ ಫುಲ್ಲಿ ಚಾರ್ಜ್. ಸೊ ಆಟೋಮೊಬೈಲ್ ಒಳಗಡೆ ನಾವು ಹೈಡ್ರೋಮೀಟರ್ನ ಎದಕ್ಕೆ ಬಳಸ್ತೇವೆ ಗೊತ್ತ್ರಿ? ಸೊ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋ ಪ್ರೊಸೀಜರ್ ಬಗ್ಗೆ ಹೇಳೇನ ಇಲ್ಲ, ನೀವು ಬೇರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋ ಹೊತ್ನಾಗ ಸೊ ಬ್ಯಾಟ್ರಿ ಒಳಗಿರ್ತಕ್ಕಂಥ ಎಲೆಕ್ಟ್ರೋಲೈಟನ್ನು ಏನು ಮಾಡ್ತೇವೆ ನಾವು, ಸೊ ಆ ಹೈಡ್ರೋಮೀಟರ್ ಒಳಗಡೆ ಹಾಕ್ತೇವೆ ರೀ. ಓಕೆ, ಅವಾಗ ಅದು ರೀಡಿಂಗ್ ತೋರಿಸ್ತೈತೆ ನಮಗೆ. ಓಕೆ, ಥರ್ಮೋಮೀಟ್ರ್ ಮೇಲೆ ಬಂದು ಏನಾಗ್ತೈತೆ ರೀ, ಅದು ಎಲೆಕ್ಟ್ರೋಲೈಟ್ ರೀಡಿಂಗನ್ನು ತೋರಿಸ್ತೈತಿ. ಸೊ ರೆಡ್ ಇತ್ತಂತಂದ್ರೆ ಏನು ರೀ, ಬ್ಯಾಟ್ರಿ ಏನಾಗೈತೆ ರೀ, ಡಿಸ್ಚಾರ್ಜ್ ಆಗೈತಿ. ಎಲ್ಲೋ ಇತ್ತಂತಂದ್ರೆ ಹಾಫ್ ಚಾರ್ಜ್ ಐತೆ ರೀ, ಗ್ರೀನ್ ಇತ್ತಂದ್ರೆ ಫುಲ್ ಚಾರ್ಜ್ ಐತಿ. ಈ ಥರ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸೊ ಫೈಲ್ನ ಅಂದವಾದ ಚಿತ್ರವನ್ನು ತೆಗೆದು ಬಾಳನ್ನು ಗುರುತಿಸ್ರಿ ಅಂತ ಕೇಳೋರ. ಓಕೆ, ಸೊ ಇದಕ್ಕೆ ಹ್ಯಾಂಡಲ್ ಅಂತೇವೆ ರೀ, ಇದಕ್ಕೆ ಟ್ಯಾಂಗ್ ಅಂತ ಏನೋ ಕರಿತೇವೆ ನಾವು. ಸೊ ನೀವು ಚಿತ್ರ ತೆಗೀರಿ, ಚಿತ್ರ ತೆಗೆದು ಏನು ಮಾಡಿರಿ, 2 ಅಥವಾ 3 ಭಾಗಗಳನ್ನು ಗುರುತಿಸ್ರಿ. ಓಕೆ, ಈಸಿ ಇಟ್. ನೆಕ್ಸ್ಟ್, ಟೈರ್ ಪ್ರೆಷರಿಂಗ್ ಮಾನಿಟರಿಂಗ್ ಸಿಸ್ಟಮನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳೇನಿ, ಇದೇ ವಿಡಿಯೋದೊಳಗೆ ಹೇಳೇನಿ ರೀ. ಸೊ ಇದೇನಿಲ್ಲ ರೀ, ಸೊ ಕಾರ್ನೊಳಗೆ ಏನಾರ ಕಡಿಮೆ ಟೈರ್ನ ಒತ್ತಡ ಇತ್ತಂದ್ರೆ ಏನಾಗ್ತೈತೆ ರೀ, ಸೊ ಇತ್ತೀಚಿನ ದಿನಗಳಲ್ಲಿ ಅತ್ಯುತ್ತಮ ತಂತ್ರಜ್ಞಾನವನ್ನು ಒದಗಿಸ್ತೈತಿ. ಓಕೆ, ಸೊ ಇದು ಅಪಘಾತ ಮತ್ತು ಕಳಪೆ ಮೈಲೇಜ್ ಏನಾಗ್ತೈತೆ ರೀ ಕಾರಣ ಆಗ್ತೈತಿ. ಸೊ ನೋಡಿರಿ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮನ್ನು ನಾನು ಇನ್ನೂ ಚೆಂದಾಗಿ ಹೇಳ್ಬೇಕಂತಂದ್ರೆ, ಸೊ ಇದೊಂದು ಸಿಸ್ಟಮ್ ರೀ. ಇದೇನು ಮಾಡ್ತೈತೆ ಅಂದ್ರೆ, ನಿಮ್ಮ ಟೈರ್ ಒಳಗಡೆ ಎಷ್ಟು ಪ್ರಮಾಣದ ಗಾಳಿ ಐತೆ ಅನ್ನೋದನ್ನು ಏನು ಮಾಡ್ತೈತೆ ನಿಮಗೆ ಶೋ ಮಾಡ್ತೈತೆ. ಸೊ ಕಡಿಮೆ ಗಾಳಿ ಒತ್ತಡ ಇತ್ತಂದ್ರೆ ಇದೇನಾಗ್ತೈತೆ ರೀ, ಕಳಪೆ ಮೈಲೇಜಿಗೆ ಕಾರಣ ಆಗ್ತೈತೆ ರೀ. ಹೆಚ್ಚಿನ ಪ್ರಮಾಣದ ಗಾಳಿ ಒತ್ತಡ ಇತ್ತಂದ್ರೆ ಏನಾಗ್ತೈತೆ ರೀ, ಟೈರ್ ರೋಲಿಂಗ್ ಸರಿಯಾಗಿ ಆಗೋದಿಲ್ಲ. ಸೊ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇಲ್ಲ. ಅದಕ್ಕೆ ಇದೇನು ಮಾಡ್ತೈತೆ ರೀ, ಟೈರ್ನಲ್ಲಿ ಸರಿಯಾದ ಪ್ರಮಾಣದ ಗಾಳಿಯನ್ನು ಅನ್ವಯಿಸಲು ಏನು ಮಾಡ್ತೈತೆ, ನಿಮ್ಗೆ ಸಹಾಯ ಮಾಡ್ತೈತಿ. ಸಪೋಸ್ ನೀವು ಗಾಡಿ ಒಳಗಡೆ ಕುಂತಾಗ ನಿಮ್ಮ ಟೈರ್ನಲ್ಲಿ ಗಾಳಿ ಪ್ರಮಾಣ ಕಡಿಮೆ ಆಗಿತ್ತು, ಫ್ಲ್ಯಾಟ್ ಆಗಿತ್ತು ಟೈರ್ ಅಂತಂದ್ರೆ ಇದೇನು ಮಾಡ್ತೈತೆ, ನಿಮಗೆ ಸೂಚನೆಯನ್ನು ಕೊಡ್ತೈತಿ. ಮುಂದೆ ಆಗುವ ಅಪಘಾತವನ್ನು ಏನು ಮಾಡ್ತೈತೆ ರೀ, ಇದು ತಡೆಯುತ್ತದೆ. ನೆಕ್ಸ್ಟ್ ಬರ್ತೈತೆ ರೀ, ಗ್ರಾಹಕರ ಸೇವೆ ಗ್ರಾಹಕರಿಗೆ ಹೇಗೆ ವರದಾನವಾಗಿದೆ ವಿಸ್ತರಿಸಿ ಬರೀರಿ ಅಂತ ಕೊಟ್ಟಾನ. ಒಂದೇದು,
ನಿಮ್ಮ ಗ್ರಾಹಕರಿಗೆ ಸಹಾಯ ಮಾಡಲು ಉದ್ಯೋಗಿ ಹೆಚ್ಚುವರಿ ಮೈಲಿಯನ್ನು ಹೋಗುವುದಕ್ಕಿಂತ ಹೆಚ್ಚಿನದನ್ನು ಏನೂ ಆಶ್ಚರ್ಯಗೊಳಿಸುವುದಿಲ್ಲ. ಸೊ ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನೀವು ಮಾಡೋ ಅವಶ್ಯಕತೆ ಇರುವುದಿಲ್ಲ ರೀ. ನಿಮ್ಮ ಗ್ರಾಹಕರು ನಿರೀಕ್ಷಿಸುವುದಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸುವ ಮಾರ್ಗಗಳಿಗಾಗಿ ಯಾವಾಗಲೂ ನೋಡಿರಿ. ಓಕೆ, ಸೊ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ರೀ. ಬಟ್ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಒಳ್ಳೆಯ ರೀತಿಯಾಗಿ ಅವ್ರ ಜೊತೆ ನಡ್ಕೋಬೇಕು ಮತ್ತು ಅವ್ರಿಗೆ ಏನು ಮಾಡ್ಬೇಕು ರೀ, ಒಳ್ಳೆಯ ಸೇವೆಯನ್ನು ಸಲ್ಲಿಸ್ಬೇಕು. ಹಾಗೆ ಮಾಡೋದ್ರಿಂದ ಏನಾಗ್ತೈತೆ ರೀ, ನೀವು ಕಾಳಜಿ ವಹಿಸುತ್ತಿದ್ದೀರಿ ಅನ್ನೋದು ಏನಾಗ್ತೈತೆ ರೀ ಗೊತ್ತಾಗ್ತೈತೆ. ಓಕೆ, ಅವರಿಗೆ ಸಹಾಯ ಮಾಡುತ್ತದೆ. ಅಥವಾ ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡತ್ತೀರಿ ಅಂತಂದ್ರೆ ನೀವು ಅವ್ರಿಗೆ ಕಾಳಜಿ ತೋರಿಸಾತ್ತೀರಿ, ಯು ಆರ್ ಹಂಬಲ್ ಈ ಥರ. ಮತ್ತು ನಾವು ಹುಡುಕುತ್ತಿರುವ ಫೀಲ್ ಗುಡ್ ಫ್ಯಾಕ್ಟರ್ನೊಂದಿಗೆ ಏನಾಗ್ತೈತೆ ರೀ, ಅದು ಅವರಿಗೆ ಅರ್ಥ ಆಗ್ತದೆ. ಓಕೆ, ಸೊ ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿರ್ತೀರಿ ಅಂತಂದರೆ ನಿಮ್ಮ ಅವರ ಮತ್ತು ಇಂಟ್ರಾಕ್ಷನ್ ಏನಾಗಿರ್ತೈತೆ ರೀ, ಚೆನ್ನಾಗಿರ್ತದೆ ಅಂತ ನೀವು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಕೂಲಿಂಗ್ಸ್ ವ್ಯವಸ್ಥೆ ಯಾವುದಾದ್ರು 2 ಘಟಕಗಳನ್ನ ನಾ ಇಲ್ಲಿ ಭಾಳ ಕೊಟ್ಟೇನೆ ರೀ. ಕೂಲಿಂಗ್ ಫ್ಯಾನ್ ರೀ. ಓಕೆ, ಸೊ ರೇಡಿಯೇಟರ್ ಕೂಲಿಂಗ್ ಫ್ಯಾನ್ ಅಂತ ಕರಿತೀವಿ. ಇದಕ್ಕೆ ನಾವು ಒಂದೇ ಇರ್ತೈತೆ ರೀ. ಇದೇನು ಮಾಡ್ತೈತೆ ಅಂತಂದರೆ ಇಂಜಿನ್ ಅತಿ ಹೆಚ್ಚು ಬಿಸಿ ಆದಾಗ ಮಾತ್ರ ಏನಾಗ್ತೈತೆ ರೀ, ಇದು ರೊಟೇಟ್ ಆಗ್ತೈತೆ. ಎರಡನೇದು ಪ್ರೆಷರ್ ಕ್ಯಾಪ್ ಮತ್ತು ರಿಸರ್ವ್ ಟ್ಯಾಂಕ್. ರಿಸರ್ವ್ ಟ್ಯಾಂಕ್ ಅಂತಂದರೆ ಕೂಲೆಂಟನ್ನು ಹೆಚ್ಚಿಗೆ ತುಂಬಿಸಿಟ್ಟಿರ್ತೀವಿ. ಪ್ರೆಷರ್ ಕ್ಯಾಪ್ ಅಂದರೆ ರೇಡಿಯೇಟರ್ ಕ್ಯಾಪ್ ಇದೆ. ವಾಟರ್ ಪಂಪ್. ಓಕೆ, ಥರ್ಮೋಸ್ಟಾಟನ್ನು ಇಂಜಿನ್ ಮತ್ತು ರೇಡಿಯೇಟರ್ ನಡುವೆ ಜೋಡಣೆ ಮಾಡಿರ್ತೀವಿ. ಇದನ್ನು 1 ಮಾರ್ಕ್ಸಿಗೆ ಅಂತಂದರೆ MCQ ಒಳಗೆ. ಬೈಪಾಸ್, ಫ್ರೀಜ್ ಪ್ಲಗ್ಸ್, ಹೆಡ್ ಗ್ಯಾಸ್ಕೆಟ್ಗಳು, ಇಂಟೇಕ್ ಮ್ಯಾನಿಫೋಲ್ಡ್ ಗ್ಯಾಸ್ಕೆಟ್ಸ್ ಮತ್ತು ಮೆತು ನಿರ್ನಾಳಗಳು ಅಂದರೆ ಹೋಸ್ ಪೈಪ್ಸ್ ಅಂತ ಕರಿತೀವಿ ನಾವು. ಸೊ ಇವೆಲ್ಲ ಏನ್ರಿ ಇವ ಕೂಲಿಂಗ್ ಸಿಸ್ಟಮ್ನ ಘಟಕಗಳು. ನೆಕ್ಸ್ಟ್ ಬರ್ತೈತೆ ರೀ, ಹ್ಯಾಮರ್ನ ಅಂದವಾದ ಚಿತ್ರವನ್ನು ತೆಗೆದು ಗುರುತಿಸ್ರಿ. ಇದಕ್ಕೆ ಏನಂತೇವೆ ನಾವು ಹ್ಯಾಂಡಲ್ ಅಂತೀವಿ, ಇದಕ್ಕೆ ಬಾಲ್ ಅಂತೀವಿ, ಇದಕ್ಕೆ ಪೀನ್ ಅಂತೀವಿ. ಓಕೆ, ಇದಕ್ಕೆ ಆಯ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನಂತೇವ್ರಿ ನಾವು. ಇದನ್ನು ನೀವು ನಿಮ್ಗೆ ಚಿತ್ರದಾಗ ತೆಗೆದು ತೋರಿಸಿ ನೆನಪಾಗ್ತಾ ಇಲ್ಲಾಗ, ಸೊ ನೀವು ಅಲ್ಲೇ ಅದನ್ನು ನೋಡ್ಕೊರಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಬರ್ತೈತೆ ರೀ, ವಾಹನವನ್ನು ನಿಯಂತ್ರಿಸಲು ರೋಲ್ ಓವರ್ ತಡೆಗಟ್ಟುವಿಕೆ ಹೀಗೆ ಸಹಾಯ ಮಾಡುತ್ತದೆ. ಓಕೆ, ಸೊ ಈಗಿನ SUV ಕಾರುಗಳಲ್ಲಿ ಏನು ಮಾಡ್ತೀವಿ ನಾವು, ಎಲೆಕ್ಟ್ರಾನಿಕ್ಸ್ ಸ್ಥಿರತೆ ನಿಯಂತ್ರಣ ವ್ಯವಸ್ಥೆಗಳೊಂದಿಗೆ ಇದನ್ನು ಏನು ಮಾಡ್ತೀವಿ ರೀ, ಅಳವಡಿಸಿರ್ತೀವಿ. ಆದರೆ ರೋಲ್ ಓವರ್ ತಡೆಗಟ್ಟುವಿಕೆ ವ್ಯವಸ್ಥೆಗಳು ಪರಿಕಲ್ಪನೆಯನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಳ್ಳುತ್ತವೆ. ಅಂದರೆ ಇದು ಒಂದು ಸ್ಟೆಪ್ ಮುಂದೆ ಇರ್ತೈತೆ ರೀ. ನೀವು ತುಂಬ ವೇಗವಾಗಿ ತಿರುವು ಮಾಡುತ್ತಿದ್ದರೆ ಮತ್ತು ಕಾರು ಸಂಭವ್ಯ ರೋಲ್ ಓವರ್ ಆಗುವಂತಿದ್ದರೆ, ಸೊ ನೀವು ಹೈ ಸ್ಪೀಡ್ ಒಳಗೆ ಹೋಗ್ತೀರಿ, ಹೋಗುವತ್ನಾಗ ಸಪೋಸ್ ನೀವು ಟರ್ನ್ ತೊಗೊಂಡ್ರಿ ಅಂದ್ರೆ ಅವಾಗ ರೋಲ್ ಓವರ್ ಆಗುವಂತಿದ್ರೆ ರೋಲ್ ಓವರ್ ತಡೆಗಟ್ಟೋಕೆ ವ್ಯವಸ್ಥೆ ಏನು ಮಾಡ್ತೈತೆ ರೀ, ಬ್ರೇಕ್ಗಳನ್ನು ಅಪ್ಲೈ ಮಾಡ್ತೈತಿ. ವಾಹನದ ನಿಯಂತ್ರಣವನ್ನು ಏನು ಮಾಡ್ತೈತೆ ರೀ, ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡ್ತೈತಿ. ಥ್ರೋಟಲನ್ನು ಮಾರ್ಪಡಿಸುತ್ತದೆ, ಅಂದರೆ ಥ್ರೋಟಲ್ ವಾಲ್ ಕ್ಲೋಸ್ ಮಾಡ್ತೈತೆ ರೀ. ಫೋರ್ಡ್ ಇದನ್ನು ರೋಲ್ ಸ್ಟೆಬಿಲಿಟಿ ಕಂಟ್ರೋಲ್ ಎಂದು ಕೂಡ ಏನು ಮಾಡ್ತಾರೆ ನಾವು ಫೋರ್ಡ್ ಒಳಗೆ ಕರಿತೀವಿ. ಇದನ್ನು GM ಅನ್ನು ಪೂರ್ವಭಾವಿ ರೋಲ್ ತಪ್ಪಿಸುವಿಕೆ ಎಂದು ಕೂಡ ಏನು ಮಾಡ್ತಾರೆ ಕರಿತಾರೆ. ಸೊ ಇಲ್ಲಿ ನಾನು ನಿಮಗೆ ಇದು ಭಾಳ ಡೀಪ್ ಐತ್ರಿ, ಇಲ್ಲಿ ಸಿಂಪಲಾಗಿ ಹೇಳ್ತೀನಿ. ಸೊ ರೋಲ್ ಓವರ್ ತಡೆಗಟ್ಟುವಿಕೆ ಅಂತಂದ್ರೆ ಇದೇನು ಮಾಡ್ತೈತಪ್ಪ ಅಂತಂದ್ರೆ, ನೀವು ಸಪೋಸ್ ಒಂದು ರೋಡ್ ಒಳಗೆ ಏನು ಮಾಡತ್ತೀರಿ, ವೆಹಿಕಲನ್ನು ತೊಗೊಂಡು ಹೋಗ್ತಾ ಇದ್ದೀರಿ ಸ್ಪೀಡಾಗಿ. ಸಪೋಸ್ ನೀವು ಟರ್ನ್ ತೊಗೊಂಡ್ರಿ ಅಂತ ತಿಳ್ಕೊರಿ, ಅವಾಗ ನಿಮ್ಮ ವಾಹನ ಏನಾಗುವ ಸಾಧ್ಯತೆ ಇರ್ತೈತೆ ರೀ, ಪಲ್ಟಿ ಹೊಡೆಯುವ ಸಾಧ್ಯತೆ ಇರ್ತೈತೆ, ಅಥವಾ ರೋಲ್ ಓವರ್ ಆಗುವಂಥ ಸಾಧ್ಯತೆ ಇರ್ತೈತಿ. ಅವಾಗ ಇದೇನು ಮಾಡ್ತೈತೆ ರೀ, ಈ ವ್ಯವಸ್ಥೆ ಆ್ಯಕ್ಟಿವ್ ಆಗ್ತೈತೆ ರೀ. ಆ್ಯಕ್ಟಿವ್ ಆಗಿ ಏನು ಮಾಡ್ತೈತೆ ರೀ, ನಿಮ್ಮ ವಾಹನದ ಚಕ್ರಗಳು ಏನು ಮಾಡ್ತೈತೆ ರೀ, ಬ್ರೇಕನ್ನು ಅಪ್ಲೈ ಮಾಡ್ತೈತಿ. ಎರಡನೇದು ಏನಂದ್ರೆ ಫ್ಯೂಲ್ ಸಪ್ಲೈಯನ್ನು ಕಟ್ ಮಾಡ್ತೈತೆ. ಸೊ ಅವಾಗ ಏನಾಗ್ತೈತೆ ರೀ, ಸೊ ಸಡನ್ಲಿ ನಿಮ್ಮ ವೆಹಿಕಲ್ ರೋಲ್ ಓವರ್ ಆಗೋದನ್ನು ಏನಾಗ್ತೈತಿ ತಪ್ಪಿಸ್ತೈತಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಆಲ್ಟರ್ನೇಟರ್ನ ಕಾರ್ಯಗಳು. ಓಕೆ, ಒಂದನೇದೇನು ರೀ, ಇಂಜಿನ್ ಚಾಲನೆಯಲ್ಲಿರುವಾಗ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೈತಿ. ಎರಡನೇದು AC-ಯನ್ನು DC-ಆಗಿ ಕನ್ವರ್ಟ್ ಮಾಡ್ತೈತೆ ರೀ. ಆಟೋಮೊಬೈಲ್ ಚಾಲನೆಯಲ್ಲಿರುವಾಗ ಇದು ಏನಾಗ್ತೈತೆ ರೀ, ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೈತಿ, ಸೊ ಚಲಿಸ್ತೈತೆ ರೀ. ನೆಕ್ಸ್ಟ್ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಟ್ಯೂಬ್ಲೆಸ್ ಟೈರ್ನ ಅನುಕೂಲಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳೋಣ. ಭಾಳ ಸರಿ ಕೇಳನ್ರಿ ಇದನ್ನು ಪ್ರಶ್ನೆ. 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾನೆ. ಫಸ್ಟ್, ಟ್ಯೂಬ್ಲೆಸ್ ಟೈರ್ಗಳು ನೋಡಿರಿ ತುಂಬ ಹಗುರವಾಗಿರುತ್ತವೆ ಮತ್ತು ತುಂಬ ತಂಪಾಗಿರುತ್ತವೆ. ಸೊ ಒಂದನೇದೇನು ರೀ ಸೊ ಕೋಲ್ಡ್ ಇರ್ತಾವೆ ರೀ. ಎರಡನೇದೇನಪ್ಪ ಅಂದ್ರೆ ಲೈಟ್ ವೇಟ್ ಇರ್ತಾವೆ. ಓಕೆ, ಎರಡನೇದು ಇವು ಗಾಳಿಯನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಗಾಳಿ ಹೊರಗೋದಂತೆ ತಡೆಯುತ್ತವೆ. ಓಕೆ, ಸೊ ಎರಡನೇದೇನಪ್ಪ ಪಂಚರ್ದು ಆತಂತ ತಿಳ್ಕೊರಿ. ಸೊ ಜಲ್ದಿ ಏನಾಗೋದಿಲ್ಲ ರೀ, ಇದ್ರೊಳಗೆ ಏರು ಹೊರಗಡೆ ನೇಚರ್ಗೆ ಹೋಗೋದಿಲ್ಲ. ಓಕೆ, ಮ್ಯಾಕ್ಸಿಮಮ್ 2.5 ಅವರ್ ಏನಾಗ್ತಿರ್ತೈತೆ ರೀ, ಗಾಳಿ ಒಳಗಡೆ ಇರ್ತೈತಿ. ಸೊ ಟ್ಯೂಬ್ ಒಳಗಡೆ ಇರ್ತೈತಿ. ಸೊ ಅದ್ರೊಳಗೆ ನೀವೇನು ಮಾಡ್ಬೋದು ರೀ, ಸೊ ನಿಮ್ಮ ವಾಹನವನ್ನು ಸರ್ವಿಸ್ ಸ್ಟೇಷನ್ಗೆ ನೀವೇನು ಮಾಡ್ಬೋದು ತೊಗೊಂಡು ಹೋಗ್ಬೋದು.
ನೆಕ್ಸ್ಟ್ ಟ್ಯೂಬ್ಲೆಸ್ ಟೈರ್ ಪಂಚರ್ ಆದರೆ ರಬ್ಬರ್ ಪ್ಲಗಿಂಗ್ ಮೂಲಕ ಏನು ಮಾಡ್ಬೋದು ರೀ 5 ನಿಮಿಷದಲ್ಲಿ ಅಥವಾ 2-3 ನಿಮಿಷದೊಳಗೆ ಏನು ಮಾಡ್ಬೋದು ರೀ ನಾವು ಇದನ್ನು ಸರಿಪಡಿಸ್ಬೋದು. ಪಂಚರ್ ಆಗೈತಪ್ಪ ಅಂತಂದ್ರೆ 2ರಿಂದ 5 ನಿಮಿಷದೊಳಗೆ ಏನು ಮಾಡ್ಬೋದು ನೀವು ರಬ್ಬರ್ ಪ್ಲಗಿಂಗ್ ಮೂಲಕ ಏನು ಮಾಡ್ಬೋದು ರೀ ಪಂಚರ್ನ ರಿಮೂವ್ ಮಾಡ್ಬೋದು. ಟ್ಯೂಬ್ ಟೈರ್ನಂತೆ ಇವುಗಳನ್ನು ಕೂಡ ನೀವೇನು ಮಾಡ್ಬೋದು ರೀ ಬಳಕೆ ಮಾಡ್ಬೋದು. ಓಕೆ, ಈಗ ನೀವು ಮೊದಲೇ ಟ್ಯೂಬ್ ಟೈರ್ ಯೂಸ್ ಮಾಡತ್ತೀರಪ್ಪ, ನಿಮ್ಗೆ ಪಂಚರಿಂದ ಭಾಳ ಪ್ರಾಬ್ಲಮ್ ಆಗ್ತೈತೆ ಅಂತಂದ್ರೆ ಅಲ್ಲಿ ನೀವು ಟ್ಯೂಬ್ಲೆಸ್ ಟೈರನ್ನ ಏನು ಮಾಡ್ಬೋದು ಬಳಕೆ ಮಾಡ್ಬೋದು. ನೆಕ್ಸ್ಟ್ ಬರ್ತೈತೆ ರೀ ಆಯಿಲ್ ಬದಲಾವಣೆಗೆ ಅಥವಾ ಆಯಿಲ್ ಫಿಲ್ಟರ್ ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನ ಪಟ್ಟಿ ಮಾಡಿರಿ ಅಂತ ಏನ್ರಿ. ಓಕೆ, ಸೊ ಆಯಿಲ್, ಸೊ ಇಂಜಿನ್ನ ಭಾಗಗಳ ನಡುವೆ ಉತ್ಪಾದನೆ ಆಗಿರತಕ್ಕಂಥ ಘರ್ಷಣೆಯನ್ನು ಕಡಿಮೆ ಮಾಡಲು ಏನು ಮಾಡ್ತೀವಿ ನಾವು ಆಯಿಲನ್ನು ಬಳಸ್ತೀವಿ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು ರೀ, ಹೊಸ ಇಂಜಿನ್ ಆಯಿಲ್ ಪರ್ಚೇಸ್ ಮಾಡಬೇಕು ಸೇವಾ ಕೈಪಿಡಿ ಪ್ರಕಾರ. ಎರಡನೇದೇನೆಂದ್ರೆ ಹೊಸ ಆಯಿಲ್ ಫಿಲ್ಟರ್ ಪರ್ಚೇಸ್ ಮಾಡ್ಬೇಕು ರೀ. ಮೂರನೇದು ಸುರಕ್ಷತಾ ಕನ್ನಡಕ ಮತ್ತು ರಬ್ಬರ್ ಗ್ಲೌಸ್ಗಳನ್ನು ಹಾಕ್ಕೋಬೇಕು. ನಾಲ್ಕನೇದು ಇಂಜಿನ್ ಕೆಳಗಡೆ ಇಡಲು ಪ್ಲಾಸ್ಟಿಕ್ ಕಂಟೈನರ್ ಮತ್ತು ಫನಲನ್ನು ತೊಗೋಬೇಕು. ಕಾರ್ ಜಾಕ್ ಮತ್ತು ಜಾಕ್ ಸ್ಟ್ಯಾಂಡ್ಗಳು ವೆಹಿಕಲನ್ನು ಮೇಲೆತ್ತಿ ಸಪೋರ್ಟ್ ನೀಡಲು ಬೇಕು ರೀ. ಡ್ರೈನ್ ಪ್ಲಗ್ ಸಾಕೆಟ್ ರೆಂಚ್, ಸೊ ಇಂಜಿನ್ನ ಕೆಳಗಡೆ ಇರ್ತಕ್ಕಂಥ 17 mm ನಟ್ಟನ್ನು ರಿಮೂವ್ ಮಾಡೋಕೆ ಏನು ಬೇಕು ನಮಗೆ ಡ್ರೈನ್ ಪ್ಲಗ್ ಸಾಕೆಟ್ ರೆಂಚ್ ಬೇಕು ರೀ. ಪೇಪರ್ ಟವೆಲ್ ಮತ್ತು ಆಯಿಲ್ ಫಿಲ್ಟರ್ ರೆಂಚ್, ಆಯಿಲ್ ಫಿಲ್ಟರ್ನ ರಿಮೂವ್ ಮಾಡೋಕೆ ಆಯಿಲ್ ಫಿಲ್ಟರ್ ರೆಂಚ್ ಬೇಕು ರೀ. ಪೇಪರ್ ಟವೆಲ್ ಅದಕ್ಕೆ ರೀ ಕೈ ಒರೆಸ್ಕೊಳಕ್ಕೆ ಏನು ಬೇಕು ರೀ ನಮಗೆ ಪೇಪರ್ ಟವೆಲ್ ಬೇಕು. ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ. ಓಕೆ, ಸೊ ಸ್ಟಬ್ ಎಕ್ಸೆಲ್ನ ಪ್ರಕಾರಗಳನ್ನ ಪಟ್ಟಿ ಮಾಡ್ರಿ ಅಂತ ಇದರ 4 ಬರ್ತಾವೆ ರೀ. ಎಲಿಯಟ್, ರಿವರ್ಸ್ ಎಲಿಯಟ್, ಲೆಮಾನ್ ಮತ್ತು ರಿವರ್ಸ್ ಲೆಮಾನ್. ಬೈಪಾಟ್ ಹಾಕೊಂಡ್ಬಿಡ್ರಿ ಅವನ್ನ. ಓಕೆ, ಇವೇನು ಎಕ್ಸ್ಪ್ಲನೇಷನ್ ಇಲ್ಲ. ನೆಕ್ಸ್ಟ್ ಬರ್ತೈತೆ ರೀ ಸರ್ವಿಸ್ ಸ್ಟೇಷನಲ್ಲಿ ವಾಹನ ಶುಚಿ ಮಾಡುವ ವಿಧಾನಗಳನ್ನು ಭರ್ತಿ ಮಾಡ್ರಿ ಅಂತ ಏನ್ರಿ. ಫಸ್ಟ್ ಏನು ಮಾಡ್ತೈತೆ ರೀ, ವಾಹನವನ್ನು ಕೂಡ ನಾವೇನು ಮಾಡ್ಬೋದು ರೀ ಸೇವಾ ಕೇಂದ್ರದಲ್ಲಿ ತೊಳಿಬೋದು. ಸೇವಾ ಕೇಂದ್ರವು ಏನು ಮಾಡ್ತೈತೆ ರೀ ಸ್ವಯಂ ಚಾಲಿತ ತೊಳೆಯುವ ಘಟಕಗಳನ್ನು ಬಳಸ್ತೈತಿ. ಅಂದ್ರೆ ಆಟೋಮೆಟಿಕ್ ವಾಷಿಂಗ್ಗಳನ್ನು ಇದೇನು ಮಾಡಿರ್ತಿರ್ತದೆ ಹೊಂದಿರ್ತೈತಿ. ಇದರಲ್ಲಿ ತೊಳೆಯುವ ಪ್ರಕ್ರಿಯೆ ಏನಾಗ್ತೈತೆ ರೀ ಸಾಮಾನ್ಯವಾಗಿ ನಡೀತೈತಿ, ಈಸಿ ಟು ವೇ. ಓಕೆ, ಎರಡನೇದು ಸ್ವಯಂ ಚಾಲಿತ ತೊಳೆಯುವ ಘಟಕದಲ್ಲಿ ಸ್ವಚ್ಛಗೊಳಿಸುವ ಜೊತೆಗೆ ಶಾಂಪೂವನ್ನು ಏನು ಮಾಡ್ಬೋದು ರೀ ನೀವು ಶಾಂಪೂದಿಂದ ಕೂಡ ಏನು ಮಾಡ್ಬೋದು ರೀ ಯೂಸ್ ಮಾಡ್ಬೋದು. ಅಂದ್ರೆ ಫಸ್ಟ್ ಏನಾಗ್ತೈತೆ ರೀ ನೀವು ಹೋಗಿ ಗಾಡಿ ಪಾರ್ಕ್ ಮಾಡ್ತೀರಿ, ಈ ಫಸ್ಟ್ ಏನಾಗ್ತೈತೆ ರೀ ವಾಟರ್ ಏನಾಗ್ತೈತೆ ರೀ ಸ್ಪ್ರೇ ಆಗ್ತೈತಿ ಸ್ಪ್ರಿಂಕ್ಲರ್ ಮುಖಾಂತರ. ಎರಡನೇದು ಏನಾಗ್ತೈತೆ ರೀ ಶಾಂಪೂ ಕೂಡ ಏನಾಗ್ತೈತೆ ರೀ ಸ್ಪ್ರಿಂಕ್ಲರ್ ಮುಖಾಂತರ ಏನಾಗ್ತೈತೆ ರೀ ವೆಹಿಕಲ್ ಬಾಡಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಸ್ಪ್ರೇ ಆಗ್ತೈತೆ. ಅದಾದಮೇಲೆ ಮೂವಿಂಗ್ ಬ್ರಷ್ಗಳು ವೆಹಿಕಲ್ನ ಬಾಡಿಯನ್ನು ಏನು ಮಾಡ್ತಾವೆ ರೀ ಕ್ಲೀನ್ ಮಾಡ್ತಾ ಹೋಗ್ತಾವೆ. ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಏನಾಗ್ತೈತೆ ರೀ ಸ್ಪ್ರಿಂಕ್ಲರ್ನಿಂದ ವಾಟರ್ ಏನಾಗ್ತೈತೆ ರೀ ಸ್ಪ್ರೇ ಆಗ್ತೈತೆ ಈ ಥರ. ಇನ್ನು ಮಂಜು ಸಿಂಪಡಿಸುವ ಯಂತ್ರದ ಸಹಾಯದಿಂದ ವಾಹನದ ಮೇಲೆ ನೀರನ್ನು ಸಿಂಪಡಿಸಲಾಗುತ್ತದೆ. ಫಸ್ಟ್ ವಾಟರ್, ಆಮೇಲೆ ವಾಹನದ ದೇಹವನ್ನು ಸ್ವಚ್ಛಗೊಳಿಸಲು ಬ್ರಷ್ಗಳನ್ನು ಬಳಸಲಾಗುತ್ತದೆ. ಎರಡನೇಕ್ಕೆ ಶಾಂಪೂ ಆದ್ಮೇಲೆ ಬ್ರಷ್ ವಾಹನವನ್ನು ತ್ವರಿತವಾಗಿ ಏನು ಮಾಡ್ಬೋದು ರೀ ನಾವು ಅಂದವಾಗಿ ಏನು ಮಾಡ್ಬೋದು ರೀ ಸ್ವಚ್ಛಗೊಳಿಸ್ಬೋದು. ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಇರುತ್ತೆ ನೋಡ್ರಿ. ಸೊ ಕಾರ್ಸ್, ಬಸ್ ಮತ್ತು ಟ್ರಕ್ಗಳನ್ನು ಆಲ್ಮೋಸ್ಟ್ ಆಲ್ ನಾವೇನು ಮಾಡ್ತೇವೆ ರೀ ಸರ್ವಿಸ್ ಸ್ಟೇಷನಲ್ಲಿ ಏನು ಮಾಡ್ತೇವೆ ರೀ ಕ್ಲೀನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ ಹೆಡ್ಲೈಟ್ನ ಯಾವುದಾದ್ರೂ 2 ಕಾರ್ಯಗಳನ್ನು ಬರೀರಿ ಅಂತ ನಾವು. ಸೊ ಇದೇನು ಮಾಡ್ತೈತೆ ರೀ ರಾತ್ರಿ ಸಮಯದಲ್ಲಿ ಗೋಚರತೆಯನ್ನು ಹೆಚ್ಚಿಸ್ತೈತೆ ರೀ. ಅಂದರೆ ಸೊ ಹೆಡ್ಲೈಟ್ ನೀವು ಆನ್ ಮಾಡಿದ್ರೆ ಅಂತ ತಿಳ್ಕೊರಿ ರೋಡ್ ಮತ್ತು ಅಪೋಸಿಟ್ ಸೈಡ್ ಬರ್ತಿರ್ತಕ್ಕಂಥ ವೆಹಿಕಲ್ಸ್ ನಿಮ್ಗೆ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಾವೆ. ಎರಡನೇದೇನೆಂದರೆ ಇದು ಇತರೆ ವಾಹನಗಳನ್ನು ಹಿಂದಿಕ್ಕಲು ಸಹಾಯ ಮಾಡ್ತೈತಿ. ಅಂದರೆ ನೀವು ಓವರ್ಟೇಕ್ ಮಾಡೋಕೆ ಏನು ಮಾಡ್ತೈತೆ ರೀ ಹೆಲ್ಪ್ ಮಾಡ್ತೈತಿದೆ. ಸೊ ನಿಮ್ಮ ಹೆಡ್ಲೈಟ್ ಸರಿ ಇತ್ತು ಅಂತ ತಿಳ್ಕೊರಿ, ಲೈಟ್ ಸರಿ ಇತ್ತು ಅಂತ ನೀವು ಏನು ಮಾಡ್ಬೋದು ರೀ ಆರಾಮಾಗಿ ಬೇರೆ ವೆಹಿಕಲನ್ನು ಓವರ್ಟೇಕ್ ಮಾಡ್ಬೋದು. ಮೂರನೇದು ಡಿಪ್ಪರ್ ಸ್ವಿಚ್ ಬಳಸುವ ಮೂಲಕ ನೀವೇನು ಮಾಡ್ಬೋದು ರೀ ವಿರುದ್ಧ ಬರ್ತಿರ್ತಕ್ಕಂಥ ಚಾಲಕರಿಗೆ ಏನು ಮಾಡ್ಬೋದು ರೀ ಎಚ್ಚರಿಕೆಯನ್ನು ನೀಡ್ಬೋದು. ಓಕೆ, ಡಿಪ್ಪರ್ ಸ್ವಿಚ್ ಇರ್ತೈತೆ ರೀ, ನೀವು 2 ಸಾರಿ ಅದನ್ನು ಕ್ಲಿಕ್ ಮಾಡಿದ್ರಂದ್ರೆ ಇದು 2 ಸಾರಿ ಏನಾಗ್ತೈತೆ ರೀ ಹೆಡ್ಲೈಟ್ ಬ್ಲಿಂಕ್ ಆಗ್ತೈತೆ. ಇದರಿಂದ ಏನಾಗ್ತೈತೆ ರೀ ಅಪೋಸಿಟ್ ಸೈಡ್ ಬರ್ತಿರ್ತಕ್ಕಂಥ ವ್ಯಕ್ತಿಗೆ ಏನಾಗ್ತೈತೆ ರೀ ನಾವು ಎಚ್ಚರಿಕೆಯನ್ನು ಕಳಿಸ್ಬೋದು. ಸುರಕ್ಷಿತವಾಗಿ ವಾಹನ ಚಲಾಯಿಸಲು ರಾತ್ರಿಯ ಸಮಯದಲ್ಲಿ ಏನು ಮಾಡ್ತೈತೆ ರೀ ಇದು ನಿಮಗೆ ಹೆಲ್ಪ್ ಮಾಡ್ತೈತೆ. ಓಕೆ, ನೆಕ್ಸ್ಟ್ ಏರ್ ಫಿಲ್ಟರನ್ನು ಬದಲಾಯಿಸಲು ಅಗತ್ಯವಿರುವ ಉಪಕರಣಗಳು. ಒಂದೇದೇನು ರೀ ಹೊಸ ಏರ್ ಫಿಲ್ಟರ್ ರೀ, ಸೊ ಸರ್ವಿಸ್ ಮ್ಯಾನ್ಯುವಲ್ ಪ್ರಕಾರ. ಎರಡನೇದೇನು ಒಂದು ಫ್ಲಾಟ್ ಸ್ಕ್ರೂ ಡ್ರೈವರ್, ಇನ್ನೊಂದು ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಇಷ್ಟ. ನೆಕ್ಸ್ಟ್ ಬರ್ತೈತೆ ರೀ ಏರ್ ಕಂಪ್ರೆಸರ್ ಹೋಸ್ ಅಂತ ಕೂಡ ಏನು ಮಾಡ್ತೀವಿ ನಾವು ಕರಿತೀವಿ, ಇದು ಅಂದ್ರೆ ಓಕೆ ಏರ್ ಕಂಪ್ರೆಸರ್ ಹೋಸ್. ಸೊ ಇಲ್ಲಿಗೆ ಆಲ್ಮೋಸ್ಟ್ ಆಲ್ ನಾನು 2 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡೀನಿ ಅಂತ ಅನ್ಕೋತೀನಿ. ಓಕೆ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಇದನ್ನು ಏನು ಮಾಡಿರಿ ಲೈಕ್ ಮಾಡಿರಿ. ಓಕೆ, ಸೊ ಚಾನಲನ್ನು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಇದೇ ಥರ ನಿಮ್ಗೆ ಮುಂದೆ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವೆ ರೀ ಬರ್ತಿರ್ತಾವೆ. ಧನ್ಯವಾದಗಳು.